ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಮನ್ ಮಹಾಗಣಪತಿಯನ್ನ ಸ್ಮರಿಸುತ್ತ ಆರಾಧ್ಯ ದೈವ ಕೋನೇಶ್ವರ ತಾಯಿ ವನದುರ್ಗಾ ಮಾತೆಗೆ ಬಲಬಂಧು 1008 ಮಂಡಲಾಧೀಶ್ವರ ಮಹಾರಾಜ ಪರಮ ಪೂಜ್ಯರಾದಂತಹ ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ದಿವ್ಯ ಪಾದ ಕಮಲಗಳಿಗೆ ಅನಂತ ವಂದನೆಗಳು. ಭಗವಂತನಾಗಿರುವಂತಹ ಶ್ರೀಮನ್ನಾರಾಯಣ ಭೂಭಾರ ಹರಣಕ್ಕಾಗಿ, ದುಷ್ಟರ ಶಿಕ್ಷೆ ಹಾಗೂ ಶಿಷ್ಟರ ಸಂರಕ್ಷಣಾ ಕಾರ್ಯಕ್ಕಾಗಿ ಅನೇಕ ಅವತಾರವನ್ನು ತಳೆದು ಬಂದಿದ್ದಾನೆ. ಅವುಗಳಲ್ಲಿ ಪರಮ ಶ್ರೇಷ್ಠವಾಗಿರುವಂತಹ ಅವತಾರವೇ ದ್ವಾಪರಾಯುಗದಲ್ಲಿ ಜನಿಸಿರುವಂತಹ ಶ್ರೀಕೃಷ್ಣ ಪರಮಾತ್ಮ. ಶ್ರೀಮನ್ನಾರಾಯಣನ 64 ಕಲೆಯು ಕರಗಿಳಿದಂತಹ ಅವತಾರ ಕೃಷ್ಣಾವತಾರ. ಶ್ರೀಕೃಷ್ಣ ಪರಮಾತ್ಮನ ಜನನ, ಅವನ ಬಾಲ ಲೀಲೆಗಳು, ಬಾಲ್ಯದಲ್ಲಿಯೇ ಅದೆಷ್ಟೋ ರಕ್ಕಸರನ್ನ ಸಂಹಾರ ಮಾಡಿದ್ದು, ದುಷ್ಟನಾಗಿರುವಂತಹ ಮಾವ ಕಂಸನನ್ನ ಮರ್ದಿಸಿರುವಂತಹದ್ದೇ ಇವತ್ತಿನ ಕಥಾವಸ್ತು. ಗುರುಗಳ ಪಾದಕ್ಕೆ ಮತ್ತೊಮ್ಮೆ ಮಣಿದು ಕಥಾ ಪ್ರಾರಂಭಕ್ಕೆ ಅಪ್ಪಣೆಯನ್ನ ಬೇಡುತ್ತಾ, ಮಧುರಾವಲ್ಲಭನಾಗಿರುವಂತಹ ಕಂಸರಾಯ ಉಗ್ರಸೇನ ಭೂಪಾಲಕ ಹಾಗೂ ತಾಯಿ ರುಚಿಮತಿ ದೇವಿ ಗರ್ಭಾಂಬುದಿಯಲ್ಲಿ ಜನಿಸಿದರೂ ಕೂಡ ಶಾಪಗ್ರಸ್ತನಾಗಿರುವಂತಹ ತ್ರಿಮಿಳ ಗಂಧರ್ವನ ಅಂಶೀಭೂತವಾಗಿ ಹುಟ್ಟಿರುವ ಕಾರಣ ಬಾಲ್ಯದಲ್ಲಿ ತಂದೆ ತಾಯಿಯರ ಪ್ರೀತಿ ವಾತ್ಸಲ್ಯ ದೊರೆಯಲಿಲ್ಲ. ಕ್ರೌರ್ಯನಾಗಿಯೇ ಬೆಳೆದ. ಪ್ರೌಢಾವಸ್ಥೆಗೆ ಬಂದಾಗ ಜಗಜಟ್ಟಿ ಮಲ್ಲನಾಗಿ ಲೋಕೋತ್ತರ ವೀರನಾಗಿ ಮೆರೆದ. ತನ್ನ ತಂದೆ ತಾಯಿಯರನ್ನೇ ಕಾರಾಗೃಹದಲ್ಲಿಟ್ಟು ಸಿಂಹವೆಷ್ಟರವನ್ನೇರಿದ. ವಿಜೃಂಭಣೆಯಿಂದ ರಾಜ್ಯಭಾರ ಮಾಡಿದ. ತನ್ನ ಪ್ರೀತಿಯ ಸಹೋದರಿಯಾಗಿರುವಂತಹ ದೇವಕಿಯ ವಿವಾಹ ಮಹೋತ್ಸವವನ್ನು ನಡೆಸಬೇಕು ಎಂದು ವಿಜೃಂಭಣೆಯಿಂದ ಸಿದ್ಧತೆಯನ್ನು ನಡೆಸಿದ್ದಾನೆ. ಎಲ್ಲೆಲ್ಲೂ ತಳಿರು ತೋರಣದಿಂದ ಶೃಂಗರಿಸಲ್ಪಟ್ಟು ಗುರುಜು ಮೇರುಗಳಿಂದ ಅಲಂಕೃತವಾಗಿದೆ ಮಧುರಾ ನಗರ. ಸಾಕ್ಷಾತ್ ಅಮರಾವತಿಯಂತೆ ಶೋಭಿಸುತ್ತಾ ಇದೆ. ಇನ್ನು ಅರಮನೆಯ ಪರಿವಾರದವರೆಲ್ಲರೂ ಶುಭಾಶಯದ ಸುರಿಮಳೆಯನ್ನೇ ಕೈಯುತ್ತಿದ್ದಾರೆ. ಕಂಸ ಭೂಪಾಲಕ ಸ್ವತಃ ತನ್ನ ತಂಗಿ ಹಾಗೂ ಭಾವನ ಮೆರವಣಿಗೆ, ವಿವಾಹದ ಆ ಒಂದು ಮೆರವಣಿಗೆಯ ರಥವನ್ನೇ ತಾನೇ ಸಾರಥಿಯಾಗಿ ಮುನ್ನಡೆಸಬೇಕೆನ್ನುವಂತಹ ಹೊಂಗರಸನ ಹೊತ್ತು ಮದುವೆ ಸಿದ್ಧತೆಯಲ್ಲಿದ್ದಾನೆ. ಸಂಭ್ರಮಾಚರಣೆ ಮದುವೆಯ ಸಿದ್ಧತೆಯಲ್ಲಿ ಕಂಸರಾಯ ಇದ್ದಾನೆ. ಮಧುರಾ ಮಹೇಂದ್ರನ ಈ ಮಧುರಾ ನಗರಿ ಅದೆಷ್ಟು ಸಂತೋಷದಿಂದ ಕಳೆಯುತ್ತಿದೆ. ಇಂದ್ರನ ಅಮರಾವತಿಯನ್ನ ಮೀಸುವ ನಗರ. ಎಲ್ಲಿ ನೋಡಿದರತ್ತು ತಳಿರು ತೋರಣಗಳು. ನಿಮಗೆಲ್ಲರಿಗೂ ವಂದಿಸ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಶುಭ ವಂದನೆಗಳು ಮಧುರಾ ಮಹೇಂದ್ರ ಈ ಕಂಸನಿಂದ. ಇಂದು ನನ್ನ ತಂಗಿಯ ಮದುವೆಗೆ ಬಂದಂತ ತಮಗೆಲ್ಲರಿಗೂ ವಂದಿಸ್ತಾ ನಮ್ಮ ತಂಗಿಯ ಮದುವೆ ಕಾರ್ಯವನ್ನು ಮುಂದುವರಿಸ್ತಾ ಇರ್ತೇವೆ. ಪುರೋಹಿತರು ಈ ಕಡೆ ಬರಬೇಕು. ತಮ್ಮ ಕಾರ್ಯವನ್ನ ಕೈಕೊಳ್ತಾ ಇದೆ. ವಸುದೇವ
ಹರಪ್ಪ, ತಮ್ಮ ಆಸನವನ್ನು ತಾವುಗಳೆಲ್ಲ ಆಸನದಲ್ಲಿ ಮಧುರ ಗುಂಜನ ಮಥುರೆ ತುಂಬಿದೆ ಈ ಮಧುಮಾಸದಲ್ಲಿ. ಮಧುರ ಗುಂಜನ ಮಥುರೆ ತುಂಬಿದೆ ಈ ಮಧುಮಾಸದಲ್ಲಿ. ನವವಧು ದೇವಗೆ ನಲಿವಿನ ಹೆಜ್ಜೆಗೆ ವಸುದೇವನ ಹೆಜ್ಜೆ. ನವವಧು ದೇವಗೆ ನಲಿವಿನ ಹೆಜ್ಜೆಗೆ ವಸುದೇವನ ಹೆಜ್ಜೆ. ಮಧುರ ಗುಂಜನ ಮಧುರೆ ತುಂಬಿದೆ ಈ ಮಧುಮಾಸದಲ್ಲಿ. ಈ ಮಧುಮಾಸದಲ್ಲಿ, ಈ ಮಧುಮಾಸದಲ್ಲಿ. ಪುರೋಹಿತರು ತಮ್ಮ ಕಾರ್ಯವನ್ನು ಆದಷ್ಟು ಬೇಗ ಕೈಗೊಳ್ಳಿ. ಹಾರ ಬದಲಾಯಿಸುತ್ತಿರಲಿಲ್ಲ. ಹಾ, ಕಾರ್ಯಕ್ರಮ ಎಲ್ಲ ಚಂದವಾಯ್ತು. ಹಾಗೆ ನಾನು ಬರಲಿ. ಅರ್ಥವಾಯಿತು ಪುರೋಹಿತರೆ, ನಿಮಗೆ ಯೋಗ್ಯವಾದಂತ ಒಳಗಡೆ ಆಸ್ಥಾನದಲ್ಲಿ ಇದ್ದೇನೆ. ಆಯ್ತು ಮಹಾರಾಜ. ಮದುವೆಗೆ ಬಂದಂತ ಎಲ್ಲರೂ ಮದುಮಕ್ಕಳಿಗೆ ಆಶೀರ್ವಾದ ಮಾಡಿ ಹಾಗೆ ಪ್ರಸಾದ ಭೋಜನವನ್ನು ಸ್ವೀಕಾರ ಮಾಡಿಕೊಂಡು ಹೋಗಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಬರಬಹುದು. ನನ್ನ ತಂಗಿಯ ಮದುವೆ ಅದೆಷ್ಟು ವಿಜೃಂಭಣೆಯ ನನಗೆ. ಗುರು ಹಿರಿಯರ ಆಶೀರ್ವಾದ ನನ್ನ ತಂಗಿಗೆ ಸಿಕ್ಕರೆ ನನ್ನ ತಂಗಿಯ ಬಾಳು ವಜ್ರ ಸದೃಶವಾಗಿ ನಡೆಯಲಿ. ನೋಡಿ,
ಈ ಮದುವೆಯ ಮೆರವಣಿಗೆಯನ್ನ ಈ ರಾಜ ಬೀದಿಯತ್ತ ನಾನೇ ನಡೆಸಿಕೊಂಡು ರಥದ ಸಾರಥಿ ನಾನೇ ಆಗಿ ಮುನ್ನಡೆಸಿಕೊಂಡು ಹೋಗುತ್ತೇನೆ. ತಾವುಗಳೆಲ್ಲ ಈ ರಥದ ಮೇಲೆ ನಡೆಯುವಂತ ಮೆರವಣಿಗೆಯನ್ನ ನೋಡಿ ಆನಂದಿಸುವಿರಂತೆ. ವಸುದೇವ ಕಂಸ, ದೇವಕಿಯ 8ನೆಯ ಗರ್ಭದಿಂದ ಹುಟ್ಟುವ ಮಗುವಿನಿಂದ ನಿನಗೆ ಮರಣ, ನಿನಗೆ ಮರಣ, ನಿನಗೆ ಮರಣ. ಹುಡುಗಿನಂತ ಧ್ವನಿ, ಹುಡುಗಿನಂತ ಧ್ವನಿ, ಏನಿದು ಎನ್ನನು ಮಡುವ ಹುಡುಗ ತಾನುದಿಸುವನೇ. ಹುಡುಗಿನಂತ ಧ್ವನಿ, ಏನಿದು ಎನ್ನನು ಮಡುವ ಹುಡುಗ ತಾನುದಿಸುವನೇ. ಕಡಿದೀಡಾಗುವೆ, ಕಡಿದೀಡಾಗುವೆ ಎನ್ನುತ್ತಾ ಕಂಸನು ಖಡ್ಗವನು ತಾ ಪಿಡಿದಿರಲು. ಖಡ್ಗವನು ತಾ ಪಿಡಿದಿರಲು, ಖಡ್ಗವನು ತಾ ಪಿಡಿದಿರಲು. ಕಾರ್ಯವನ್ನು ಮಾಡುವ ಮನಸ್ಸು ಮಾಡಬೇಡ. ನಾನು ಮಾಡಿದ ಅಪರಾಧವಾದರೂ ಏನಲ್ಲ. ಅಪರಾಧ ನನ್ನ ಮೃತ್ಯುಗೆ ಕಾರಣವಾದ ಶಿಶುವಿಗೆ ಜನ್ಮ ಕೊಡುತ್ತಿರುವುದೇ ನೀ ಮಾಡುತ್ತಿರುವ ಅಪರಾಧ. ದೇವಕಿ, ಇನ್ನು ಅದರ ಮೂಲವನ್ನೇ ಕಿತ್ತೆಸೆದಿರುತ್ತೇನೆ. ಮಂಗಳದ ಬೆಳಗ್ಗೆ ಇಂಗಳೆಯ ಮಳೆ ಸುರಿದಂತಾಯ್ತು ಭಾವ. ಒಳಿತನ್ನ ಬಯಸುವ ಯಾವ ವ್ಯಕ್ತಿಯೂ ಇಂಥ ಹೀನ ಕಾರ್ಯಕ್ಕೆ ಮನ ಮಾಡನು. ಸ್ತ್ರೀವಧೆ ನಿಷಿದ್ಧ ಭಾವ, ನಿಷಿದ್ಧ. ವಸುದೇವ, ಯಾರಿಗೂ ಮೃತ್ಯು ಇಂಥವುದರಿಂದಲೇ ಎಂದು ತಿಳಿಯಲಾಗದು. ಆದರೆ ಮಹಾಮಲ್ಲ ಕಂಸನಿಗೆ ಮೃತ್ಯು ಎಂಥವುದರಿಂದಲೇ ಎಂದು ತಿಳಿದಾಗಲು ಅದನ್ನು ಬಿಡುವಷ್ಟು ಹೆಜ್ಜೆ ನಾನಲ್ಲ. ಅದರ ಮೂಲವನ್ನೇ ಕಿತ್ತೆಸೆದಿರುತ್ತೇನೆ. ದೇವಕಿಯ ಗರ್ಭದಿಂದ ಹುಟ್ಟುವ 8ನೇ ಮಗುವಿನಿಂದಲ್ಲವೇ ನಿಮಗೆ ಮರಣ? ಹೌದು. ಆ ಮಗುವೆ ಇಲ್ಲದೆ ಹೋದರೆ ಅದು ಹೇಗೆ ವಸುದೇವ? ದೇವಕಿಯ ಗರ್ಭದಿಂದ ಜನಿಸುವ ಪ್ರತಿಯೊಂದು ಮಕ್ಕಳನ್ನ ಹುಟ್ಟಿದ ತಕ್ಷಣವೇ ನಿಮ್ಮ ಕೈಗೆ ತಂದೊಪ್ಪಿಸುವೆನು ಭಾವ. ವಸುದೇವ, ಮಕ್ಕಳಿಗಾಗಿ ಪರಿತಪಿಸುವರು ಅದೆಷ್ಟೋ ಮಂದಿ ಜಗತ್ತಿನಲ್ಲಿ. ಅಂತಹುದರಲ್ಲಿ ಹುಟ್ಟಿದ ಮಕ್ಕಳನ್ನೇ ಸಾವಿನ ಅರಮನೆಗೆ ತಂದೊಪ್ಪಿಸುತ್ತೇನೆನ್ನುವ ನಿನ್ನ ಮಾತು ಬೀಸುವ ಗಂಡಿಯನ್ನು ತಪ್ಪಿಸಿಕೊಳ್ಳುವಂತಾದೀತು. ಹೆಜ್ಜನಿಗಾದೀತು, ಹೆಜ್ಜನಿಗಾದೀತು. ವಸುದೇವ, ನಿಮ್ಮ ಬದುಕು, ಮಕ್ಕಳ ಬದುಕು ಯಾರಿಗೆ ಬೇಡವಾಗಿದೆ? ಆದರೂ ಮಾತು ಕೊಟ್ಟ ಪ್ರಕಾರವಾಗಿ ಹುಟ್ಟಿದ ಮಕ್ಕಳನ್ನ ನಿಮಗೆ ತಂದೊಪ್ಪಿಸಿ. ಬಿಟ್ಟು ಬಿಡಿ ದೇವಕಿಯನ್ನ, ಬಿಟ್ಟು ಬಿಡಿ. ಬಿಟ್ಟು ದೇವಕಿಯ ವಸುದೇವ, 8ನೆಯ ಮಗು. ಕೊಟ್ಟ ಮಾತು ನೆನಪಿರಲಿ ವಸುದೇವ, ಕೊಟ್ಟ ಮಾತು.
ಕಾರಾಗೃಹದಲ್ಲಿ ಇಟ್ಟು ಬಂಧಿಸಿಡಿ. ತಾವುಗಳು ತಮ್ಮ ತಮ್ಮ ಪುರವನ್ನು ಸೇರಬಹುದು. ಎಲ್ಲವೂ ಸುಭಿಕ್ಷೆಯಾಗಿ ನಡೆಯುವುದು. ತಾವುಗಳು ನಿಂತ ಭೂಮಿಯೇ ತಾಯಿ ತೆರೆಯಿತೆ, ಪಾರುವಾಗಿದೆ. ಇಲ್ಲ ಗುಡುಗು ಗುಡುಗಿದಂತೆ, ಗುಡುಗು ಗುಡುಗಿದಂತೆ, ಮಿಂಚು ಮಿಂಚಿದಂತೆ ಎಂಟನೆಯ ಗರ್ಭದಿಂದ ಮರಣ ಮರಣ ನೋಡುತ್ತೇನೆ. ಎಲ್ಲವೂ ಕಾಲಕ್ಕಾಗಿ ಕಾಯುತ್ತೇನೆ. ಕಾಲಾಯ ತಸ್ಮೈ ನಮಃ. ಹೀಗೆ ರಕ್ತ ಸಂಬಂಧವನ್ನೇ ಮೀರಿ ಹಿಂಸೆಯ ಪರದಿಯನ್ನೇರಿ ತನ್ನ ಸಹೋದರಿ ದೇವಕಿ ಮತ್ತು ಭಾವ ವಸುದೇವನನ್ನ ಕಾರಾಗೃಹದಲ್ಲಿ ಬಂಧಿಸಿದ್ದಾನೆ ಧೂರ್ತ ಕಂಸ. ಹಸಮಣೆಯನ್ನೇರಿ ಸುಖ ಸಂತೋಷದಿಂದ ಕಾಲ ಕಳೆಯುವಂತಹ ನವ ದಂಪತಿಗಳು ಕಾರಾಗೃಹದ ಕತ್ತಲಿನಲ್ಲಿ ತುತ್ತು ಕೂಳಿಗಾಗಿ ಪರಿತಪಿಸುವಂತಹ ಕಾಲ ಬಂತು. ಸುಖ ಸಂತೋಷದ ಹಂಗರಸನ್ನ ಕಂಡಂತಹ ಆ ನವ ದಂಪತಿಗಳ ಆಕ್ರಂದನ ಮುಗಿಲು ಮುಟ್ಟಿದೆ. ದುಃಖ ತಪ್ತರಾಗಿ ಕಾರಾಗೃಹದಲ್ಲಿ ನೊಂದು ಬೆಂದು ಬಳಲಿ ಹೋಗುತ್ತಿರುವಂತಹ ವಸುದೇವ ದೇವಕಿಯರ ಆ ಒಂದು ದುರಂತ ಘಟನೆಯನ್ನು ನೆನೆಸಿಕೊಂಡರೆ ಘೋರವಾಗಿರ್ತಕ್ಕಂತಹ ದುಃಖ ಆಗ್ತಾ ಇದೆ. ಏನು ಮಾಡೋಣ, ಏನು ಮಾಡೋಣ? ಆದರೂ ಅವರ ವಂಶದ ಕುಡಿ ದೇವಕಿಯ ಉದರದಲ್ಲಿ ಬೆಳೆಯುತ್ತಾ ಇದೆ, ಬೆಳೆಯುತ್ತಾ ಇದೆ, ಬೆಳೆಯುತ್ತಾ ಇದೆ. ಏನಿದು ವಿಧಿಯ ವಿಕಟಾಲಾಪನೆ, ಬಾಡಿದೆ ಮದುವೆಯ ಸಂಭ್ರಮವೀಗ. ಏನಿದು ವಿಧಿಯ ವಿಕಟಾಲಾಪನೆ, ಬಾಡಿದೆ ಮದುವೆಯ ಸಂಭ್ರಮವೀಗ. ಬಾಡಿದೆ ಮದುವೆಯ ಸಂಭ್ರಮವೀಗ. ಅರುಣೋದಯದಲ್ಲಿ ಕತ್ತಲೆ ತುಂಬಿದೆ, ಬತ್ತಿ ಹೋಯಿತೆ ಬಯಕೆಯ ಸೆಲೆಯು. ಅರುಣೋದಯದಲ್ಲಿ ಕತ್ತಲೆ ತುಂಬಿದೆ, ಬತ್ತಿ ಹೋಯಿತೆ ಬಯಕೆಯ ಸೆಲೆಯು. ಪಿರಿಯಿತೆ ವಿಷವೋ ನದಿ ಝರಿ ಮೂಲಕ್ಕೆ, ಪಿರಿಯಿತೆ ವಿಷವೋ ನದಿ ಝರಿ ಮೂಲಕ್ಕೆ.
ಕಥೆಯೋ ಏನಿದು ವಿಧಿಯ ವಿಕಟಾಲಾಪನೆ ಮಾಡಿದೆ ಮದುವೆಯ ಸಂಭ್ರಮವೀಗ ಮಾಡಿದೆ ಮದುವೆಯ ಸಂಭ್ರಮವೀಗ ಮಾಡಿದೆ ಧರ್ಮ, ಮದುವೆಯ ಅರ್ಥ, ಕಾಮ, ಮೋಕ್ಷ ಇದರಡಿಯಲ್ಲಿ ಕೈ ಹಿಡಿದವರು ನಾವು. ನಮಗೆ ಬಂದಿರುವಂತ ಸುಖ ದುಃಖಗಳನ್ನ ನಾವೇ ಅನುಭವಿಸಬೇಕು. ಸ್ವಾಮಿ ನಾನೀಗ ತುಂಬು ಗರ್ಭಿಣಿ ಸ್ವಾಮಿ. ನಾಳೆ ಹುಟ್ಟುವ ಮಗುವನ್ನು ಕಣ್ತುಂಬಿ ನೋಡುವ ಭಾಗ್ಯವು ನಮಗಿಲ್ಲವಲ್ಲ ಸ್ವಾಮಿ. ನನ್ನದು ಒಂದು ಜನ್ಮವೇ ಸ್ವಾಮಿ. ಪ್ರಪಂಚದಲ್ಲಿ ಕಾರಣವಿಲ್ಲದೆ ಒಂದು ಕರಿಕೆ ಕೂಡ ಅಲ್ಲಾಡಲ್ಲ. ಹಾಗೆ ನಮ್ಮದು ಹಾಗೆ ಅಂದುಕೊಳ್ಳೋಣ ದೇವಕಿ, ನಮ್ಮದು ಹಾಗೆ ಅಂದುಕೊಳ್ಳೋಣ. ದೇವಕಿ, ಸಹಿಸಿಕೋ ದೇವಕಿ, ಸಹಿಸಿಕೋ ದೇವಕಿ, ತಾಳಲಾರೆ ಸಹಿಸಿಕೋ ದೇವಕಿ. ಶ್ರೀಮನ್ನಾರಾಯಣ, ಶ್ರೀಹರಿ, ಮುಕುಂದ, ಮುರಹರಿ, ಕಾಪಾಡು ಪ್ರಭು, ಕಾಪಾಡು. ಪಾಲಿಸು ನಾರಾಯಣ ಪಾಲಿಸೋ ಹೇ ಪರಮದಯಾಗನ. ಕೊಡು ಮಗುವನ್ನ ವಸುದೇವ. ಬೇಡ ಬಾವ, ಬೇಡ. ದೇವಕಿಯ 8ನೇ ಗರ್ಭದಿಂದ ಹುಟ್ಟುವ ಮಗುವಿನಿಂದಲ್ಲವೇ ನಿಮಗೆ ಮರಣ ಅಂತಿರುವಾಗ ಈ ಮುದ್ದು ಕಂದಮ್ಮನನ್ನ ಬಿಟ್ಟು ಬಿಡಿ ಭಾವ, ಬಿಟ್ಟು ಬಿಡಿ. ಬಿಟ್ಟೆ 8ನೆಯ ಮಗು, 8ನೆಯ ಮಗು, 8ನೆಯ ಮಗು ನೆನಪಿರಲಿ ವಸುದೇವ. ನಾರಾಯಣ ತೇ ನಮೋ ನಮೋ, ನಾರಾಯಣ ತೇ ನಮೋ ನಮೋ, ನಾರದ ಸನ್ನುತ ನಮೋ ನಮೋ, ನಾರಾಯಣ ತೇ ನಮೋ ನಮೋ, ನಾರದ ಸನ್ನುತ ನಮೋ ನಮೋ, ನಾರಾಯಣ ತೇ ನಮೋ ನಮೋ, ನಾರಾಯಣತೆ 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 ನಮೋ ನಮೋ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಈ ಜಗದ ನಾಟಕದ ಸೂತ್ರಧಾರ ನೀನಲ್ವೇ. ನಾವೆಲ್ಲರೂ ಈಗ ನಿನ್ನ ನಿರೀಕ್ಷೆಯಲ್ಲಿಯೇ ಇದ್ದೇವೆ ಪ್ರಭು. ತಂದೆ, ನಿನ್ನ ದರ್ಶನದ ಭಾಗ್ಯಕ್ಕಾಗಿ ಇನ್ನೆಷ್ಟು ಕಾಲ ಕಾಯಬೇಕು ತಂದೆ? ಹೌದಲ್ಲವೇ? ನಿನ್ನ ದರ್ಶನದ ಭಾಗ್ಯ ಸಿಗಬೇಕು ಅಂತಾದರೆ ನಾನು ಕಾರ್ಯೋನ್ಮುಖನಾಗಬೇಕಲ್ಲವೇ? ನಾರಾಯಣ ನಾರಾಯಣ. ಅದಕ್ಕಾಗಿ ನನ್ನ ಪಯಣ ನೇರವಾಗಿ ಮಧುರೆಯತ್ತ. ನಾರಾಯಣ ನಾರಾಯಣ ನಾರಾಯಣ.
ಸಮಾಧಾನದ ನಿರೀಕ್ಷೆಯಲ್ಲಿಯೇ ನಾನಿದ್ದೆ. ಬರುವಂತವರ ನಾರಾಯಣ ನಾರಾಯಣ. ನಿಮ್ಮ ಅಜ್ಜಿಯಂತೆಯೇ ತಂದೆ ತಾಯಿಗಳನ್ನ ಬಂಧಿಸಿಟ್ಟು ಮಧುರ ಮಹೇಂದ್ರ ನಾನಾದೆ. ನಿನ್ನಲ್ಲಿ ಸ್ವಲ್ಪ ಮಾತನಾಡುವುದಿತ್ತು, ಅದಕ್ಕೆ ಬಂದೆ. ನಾರಾಯಣ ನಾರಾಯಣ. ನನ್ನಲ್ಲಿ ನಿಮ್ಮ ಮಾತು. ಇತ್ತೀಚೆಗೆ ನಿನ್ನ ತಂಗಿಯ ಮದುವೆಯನ್ನ ವಿಜೃಂಭಣೆಯಿಂದ ಮಾಡಿದ್ದೇನೆ. ನಾರಾಯಣ. ಆದರೆ ನಿನಗೆ ಏನು ಆತಂಕವಂತೆ? ಇದು ನಿಮಗೆ ತಿಳಿಯದಿರುವ ವಿಷಯವೇ? ಅಷ್ಟೇ ಅಲ್ಲಪ್ಪ, ನಿನ್ನ ತಂಗಿಯ ಹೊಟ್ಟೆಯಲ್ಲಿ ಹುಟ್ಟುವ ಮಗುವಿನಿಂದಲೇ ನಿನಗೆ ಮರಣವಂತೆ. ಇವೆಲ್ಲವೂ ನಿಮಗೆ ತಿಳಿದಿದೆ ತಾನೇ? ತಿಳಿಯದ ವಿಷಯವೇ? ಅಲ್ಲ, ನೀನು ಯಾವಾಗ ಇಷ್ಟೊಂದು ಹೆಜ್ಜನಾದೆ? ಯಾಕೆ ಮಹರ್ಷಿಗಳೇ? ಮತ್ತೆ ಹುಟ್ಟಿದ ಎಲ್ಲ ಮಕ್ಕಳನ್ನ ಬಿಟ್ಟು ಬಿಟ್ಟೆಯಂತೆ. ನೀವು ಹೆಡ್ಡರು ಮಹರ್ಷಿಗಳೇ. ನನಗೆ ಮೃತ್ಯುವಿರುವುದು 8ನೆಯ ಗರ್ಭದಿಂದ. 8ನೆಯ ಗರ್ಭ? ಹೌದು. 8ನೆಯ ಮಗು ಯಾರಾಗಬಹುದು? ಅಂದರೆ ಒಂದು ವೇಳೆ ಇಷ್ಟರಲ್ಲಿಯೇ ಆ ಮಗು ಹುಟ್ಟಿದ್ದರೆ? ಅದು ಹೇಗೆ ಮಹರ್ಷಿಗಳೇ? ನಾರಾಯಣ ನಾರಾಯಣ. ನೋಡು, ಈ ನಿನ್ನ ಆಸ್ಥಾನದಲ್ಲಿರುವ ಕಂಬಗಳ ಸಂಖ್ಯೆ 8. ಹೌದು. ಈ ಕಡೆಯಿಂದ ಲೆಕ್ಕ ಮಾಡಿದರೆ ಆ ಕಂಬ 8ನೆಯದಾಗಬಹುದು. ಹೌದು. ಈ ಕಡೆಯಿಂದ ಲೆಕ್ಕ ಮಾಡಿದರೆ ಆ ಕಂಬ 8ನೆಯ ಕಂಬ ಆಗಬಹುದು. 7ಕ್ಕೆ 1 ಸೇರಿದರು 8 6ಕ್ಕೆ 2 ಸೇರಿದರು 8 ಅಲ್ಲವೇ? 5ಕ್ಕೆ 3 ಸೇರಿದರು 8. 4ಕ್ಕೆ 4 ಸೇರಿದರು 3ಕ್ಕೆ 5 ಸೇರಿದರು 8. ಅಲ್ಲವೇ? ಹಾಗೆ 2ಕ್ಕೆ 6 ಸೇರಿದರು 8 ಅಲ್ಲವೇ? ಹಾಗೆ 1ಕ್ಕೆ 7 ಸೇರಿದರು 8. ಹೀಗಿರುವಾಗ ಆ 8 ಅನ್ನುವ ಗಂಟಿನ ನಂಟು ಎಲ್ಲಿ ಬೇಕಾದರೂ ಇರಬಹುದಲ್ಲವೇ? ಆಲೋಚನೆ ಮಾಡಬೇಕಲ್ಲವೇ? ಯೋಚಿಸು ಯೋಚಿಸು. ಅರ್ಥವಾಯಿತು ಮಹರ್ಷಿಗಳೇ. ತಮ್ಮ ಆಗಮನ ಧನ್ಯವಾಯಿತು. ತಾವುಗಳಿಂದು ನಾರಾಯಣ 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 ನಾರಾಯಣ. ಒಂದು 7 8 7 1 8 5 3 8 ಅಂದರೆ ನನ್ನ ಮೃತ್ಯುವಿನ ಮೇಲೆ ನಾನು ಮೋಹ ಧರಿಸಿದರೆ ವಸುದೇವ ಬರುವೆ. ಪಾಲಿಸೋ ನಾರಾಯಣ, ಪಾಲಿಸೋ ಹೇ ಪರಮದಯಾಗನ, ಪಾಲಿಸೋ ನಾರಾಯಣ.
ಜನಿಸಿದ ಜಗದೋದ್ಧಾರ ಜನಿಸಿದ ಜಗದೋದ್ಧಾರ ಅರುಣೋದಯದಲ್ಲಿ ತುಂಬಿದೆ ದೇವಕಿ 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 ಹೀಗೆ ಹುಟ್ಟಿದ 6 ಮಂದಿ ಮಕ್ಕಳನ್ನು ಧೂರ್ತನಾಗಿರುವಂತಹ ಕಂಸ ಬಂಡೆಗೆ ಬಡಿದು ಕೊಂದ. ತನ್ನ ಮೃತ್ಯುರೂಪಿ 8ನೇ ಗರ್ಭ ಎಂದು ತಿಳಿದಿದ್ದರೂ ಕೂಡ ಅವನ ಪಾಪದ ಕೊಡ ತುಂಬಬೇಕು ಎನ್ನುವಂತಹ ನಾರದರ ಉದ್ದೇಶವೋ ಏನು, ಹುಟ್ಟಿದ ಎಲ್ಲ ಮಕ್ಕಳನ್ನ ಬಡಿಯುವುದಕ್ಕೆ ಮುಂದಾಗಿದ್ದಾನೆ ಕಂಸ. 7ನೇ ಗರ್ಭ ಜಾರಿದೆ. ಯಶೋದೆಯ ಉದರದಲ್ಲಿ ಜನಿಸಿದೆ. ಅವನೇ ಸಂಕರ್ಷಣ ಬಲರಾಮ. 8ನೇ ಗರ್ಭವನ್ನ ಧರಿಸಿದ್ದಾಳೆ ದೇವಕಿ. ಪಾಲಿಸೋ ನಾರಾಯಣ ಪಾಲಿಸೋ ಹೇ ಪರಮದಯಾಗ ಪಾಲಿಸೋ ನಾರಾಯಣ. ಶ್ರಾವಣ ಮಾಸದ ಅಷ್ಟಮಿ ಲಭಿಸುತ್ತಿದೆ. ದೇವಕಿ ತುಂಬು ಗರ್ಭಿಣಿಯಾಗಿದ್ದಾರೆ. ಶ್ರೀಮನ್ನಾರಾಯಣ ಕಂದಮ್ಮನನ್ನ ಕಾಪಾಡು ಮಹಾಪ್ರಭು, ಕಾಪಾಡು. ದೇವಕಿ ಸೈರಿಸಿಕೋ, ದೇವಕಿ ಸೈರಿಸಿಕೋ, ದೇವಕಿ. ಸ್ವಾಮಿ ಸ್ವಾಮಿ ಸಂಕಟ ಸ್ವಾಮಿ ಸಂಕಟ ಸ್ವಾಮಿ. ದೇವಕಿ ದೇವಕಿ ಜನಿಸಿದ ಜಗದೋದ್ಧಾರ ಜನಿಸಿದ ಜಗದೋದ್ಧಾರ ನಂದಕಿಶೋರ ನವನೀತ ಚೋರ ನಂದಕಿಶೋರ ನವನೀತ ಚೋರ ಜನಿಸಿದ ಜಗದೋದ್ಧಾರ ಜನಿಸಿದ ಜಗದೋದ್ಧಾರ. ವಸುದೇವ ದೇವಕಿಯರೇ,
ಮಾಡಬೇಡಿ, ಮರುಕಗೊಳ್ಳದಿರಿ. ನನ್ನನ್ನ ನಂದ ಗೋಕುಲದಲ್ಲಿಟ್ಟು ಮಾಯಾ ಭೂತನಿಯ ಮಾಯಾ ಶಿಶುವನ್ನ ತಂದು ಬೆಳೆಸಿ. ರದಲ್ಲಿ ತತ್ತರಿಸಿದೆಗೋ ಕಂಗೆಟ್ಟಿದೆ ಇಳೆ ಜೀವನ ಸತತ ಎನಿಸಿದ ಜಗದೋಧಾರ ಜನಿಸಿದ ಜಗದೋಧಾರ ನಂದಕಿಶೋರ ನವನೀತ ಚೋರ ನಂದಕಿಶೋರ ನವನೀತ ಚೋರ ಜನಿಸಿದ ಜಗದೋಧಾರ ಜನಿಸಿದ ಜಗದೋಧಾರ ಎಲ್ಲೆಲ್ಲೂ ಗುಡುಗು ಸಿಡಿಲಿನ ಆರ್ಭಟ. ಮಳೆಯ ಆಕ್ರಂದನ. ಕಾಪಾಡು ಮಹಾಪ್ರಭು, ಕಾಪಾಡು ಶ್ರೀಹರಿ, ಮುಕುಂದ ಮುರಾರಿ, ಕಾಪಾಡು ತಂದೆ. ರಾವಣದಿರುಳಿನ ಕಾರ್ಗ ತಲೆಯಲಿ ಸೆರೆಮನೆ ಸರಣಿನ ಇಂಗಡಿಯಲಿ ಶ್ರಾವಣದಿರುಳಿನ ಕಾರ್ಗ ತಲೆಯಲಿ ಸೆರೆಮನೆ ಸರಣಿನ ಇಂಗಡಿಯಲಿ ಜಗಜ್ಯೋತಿಯುತ ಸುಳಿರೂಪದಲ್ಲಿ ಹುಗಿಗಿಳಿದು ಬಂದ ಜಗದೋಧಾರ ಜನಿಸಿದ ಜಗದೋಧಾರ ಜನಿಸಿದ ಜಗದೋಧಾರ. ಶ್ರೀಹರಿ, ಇಲ್ಲೂ ನನ್ನನ್ನ ಪರೀಕ್ಷೆ ಮಾಡ್ತಾ ಇದೆಯಾ? ಯಮುನಾ ನದಿ ತುಂಬಿ ಹರಿಯುತ್ತಿದೆ. ಕಾಪಾಡು ಶ್ರೀಹರಿ, ಕಾಪಾಡು ಶ್ರೀಮನ್ನಾರಾಯಣ. ಭೂದೇವಿಯ ಮೊರೆ ಕೇಳಿದ ದೊರೆ ಅವತರಿಸಿ ಬಂದ ನರರೂಪದಲ್ಲಿ ಭೂದೇವಿಯ ಮೊರೆ ಕೇಳಿದ ದೊರೆ ಅವತರಿಸಿ ಬಂದ ನರರೂಪದಲ್ಲಿ ಗುರುಳಾಸುರರ ಗಮನಿಸಲೆಂದೇ ಗುರುಳಾಸುರರ ಗಮನಿಸಲೆಂದೇ ಭುವಿಗಿಳಿದು ಬಂದ ಜಗದೋಧಾರ ಭುವಿಗಿಳಿದು ಬಂದ ಜಗದೋಧಾರ ಜನಿಸಿದ ಜಗದೋಧಾರ ಜನಿಸಿದ ಜಗದೋಧಾರ ಜನಿಸಿದ ಜಗದೋಧಾರ. ಭೂದೇವಿಯ ಮೊರೆ ಕೇಳಿದ ದೊರೆ ಅವತರಿಸಿ ಬಂದ ನರರೂಪದಲ್ಲಿ ಭೂದೇವಿಯ ಮೊರೆ ಕೇಳಿದ ದೊರೆ ಅವತರಿಸಿ ಬಂದ ನರರೂಪದಲ್ಲಿ ಗುರುಳಾಸುರರ
ಜಗದೋತಾರ ಭುವಿಗಿಳಿದು ಬಂದ ಜಗದೋತಾರ ವಸುದೇವ ಕೊಡು ಮಗುವನ್ನು ಕೊಟ್ಟು ಬಿಡು ಮಗುವನ್ನು ವಸುದೇವ ಎಂಟನೆಯ ಕಲ್ಪ ಕಣ ಕಂಸ, ನಾನು ನಿನ್ನ ಸೊತ್ತಲ್ಲ, ನಿನ್ನ ಮೃತ್ಯು ರೂಪಿ ನಂದ ಗೋಕುಲದಲ್ಲಿ ಬೆಳೆಯುತ್ತಿದ್ದಾನೆ. ನಂದ ಗೋಕುಲ, ನಂದ ಗೋಕುಲ. ಕಂಸನ ಪಾಪದ ಕೊಡ ತುಂಬಿರಬೇಕು. ಮಾಯೆ ಕಂಸನ ಕೈ ತಪ್ಪಿ ನಭದಲ್ಲಿ ಲೀನವಾಗಿ ಹೋದಳು. ಕಂಸನಿಗೆ ತಿಳಿದಿದೆ ತನ್ನ ಮೃತ್ಯು ರೂಪಿ ನಂದ ಗೋಪುರದಲ್ಲಿ ಬೆಳೆಯುತ್ತಾ ಇದ್ದಾನೆ ಎಂದು. ಆಶ್ಚರ್ಯಚಕಿತನಾಗಿರುವಂತಹ ಕಂಸ ಜೀವ ಭಯದಿಂದ ಏನು ಮಾಡಿದ ನೋಡಿ ನೋಡಿ. ನಿನ್ನ ಪಾಲಿನ ತುತ್ತಲ್ಲ, ನಿನ್ನ ಪಾಲಿನ ಮೃತ್ಯು ನಂದ ಗೋಪುರದಲ್ಲಿ. ಮತ್ತೆರಿತೀನಿ ತಂಗಿ ಪೂತನೆ, ತಂಗಿ ಪೂತನೆ, ಓ ತಂಗಿ ನನ್ನ ಮೃತ್ಯು ಬೆಳೀತಾ ಇದ್ದಾನೆ. ನಿನ್ನ ವಿಷದ ಮಲೆಯನ್ನು ಉಳಿಸಿ ಕೊಂದು ಮುಗಿಸುವ. ಅಣ್ಣನಿಗೆ ಸಂತೋಷ ವಾರ್ತೆಯೊಂದಿಗೆ ಮತ್ತೆ ನನ್ನನ್ನು ಕಾಣು ತಂಗಿ. ನನ್ನಣ್ಣ ಕಂಸನ ಮೃತ್ಯು ನಂದ ಗೋಕುಲದಲ್ಲಿ ಶಿಶುರೂಪದಲ್ಲಿ ಬೆಳೆಯುತ್ತಿದೆಯಂತೆ. ಬಿಡುತ್ತೀನವರನ್ನು. ಈಗಲೇ ಅಲ್ಲಿಗೆ ಹೋಗಿ ಆ ಮಗುವನ್ನು ಹಿಡಿದು ಕೊಂದು ಮುಗಿಸುತ್ತೇನೆ. ಇಲ್ಲ, ನಾನು ಹೀಗೆ ಹೋದರೆ ಜನರೆಲ್ಲ ನನ್ನ ಈ ವಿಕಾರ ರೂಪ ನೋಡಿ ಹೆದರಿಸತ್ತೇ ಹೋಗಿಬಿಡುತ್ತಾರೆ. ಅದಕ್ಕೆ ಹೀಗೆ ಹೋಗುವುದಲ್ಲ. ಏನು ಮಾಡಲಿ, ಏನು ಮಾಡಲಿ? ಆ
ಹಾಗಾಗಿ ನನ್ನ ನಡಿಗೆಯನ್ನು ಹಾಗೂ ನನ್ನ ಈ ಕಂಠವನ್ನು ನಾನೇ ಸುಧಾರಿಸಿಕೊಳ್ಳಬೇಕು. ಹೀಗೆ ನಡೆದರೆ ಇಲ್ಲ ಇಲ್ಲ ಇಲ್ಲ, ಹೀಗೆ ನಡೆದರೆ ಇಲ್ಲ ಇಲ್ಲ, ಇದು ಸರಿ. ನನ್ನ ನಡಿಗೆಯೇನೋ ಸುಧಾರಣೆಯಾಯಿತು, ಆದರೆ ನನ್ನ ಕರ್ಕಶವಾದ ಕಂಠ ಇದು ಇದು ಸರಿ. ಕಾಣಿಸುತ್ತಿದೆಯಲ್ಲ, ಅಲ್ಲೇ ಇರಬೇಕು ಆ ದುಷ್ಟ ಕೂಸು. ಕಲೆ ಅವನಿಗೆ ನಾನು ನನ್ನ ವಿಷದ ಹಾಲುಣಿಸಿ ಕೊಂದು ಮುಗಿಸುತ್ತೇನೆ. ಆದರೆ ಅಲ್ಲಿ ಬಹಳಷ್ಟು ಶಿಶುಗಳು ಆಟ ಮಾಡುತ್ತಿದ್ದಾರಲ್ಲ, ಅದರಲ್ಲಿ ಕೃಷ್ಣ ಯಾರು ಎಂದು ಹುಡುಕುವುದು. ಯಾರೇ ಆಗಿರಲಿ, ಎಲ್ಲರನ್ನೂ ನನ್ನ ವಿಷದ ಹಾಲುಣಿಸಿ ಕೊಂದು ಮುಗಿಸುತ್ತೇನೆ. ವಂದನೆ ರಂಗ ವಂದನೆ ವಂದನೆ ರಂಗ ವಂದನೆ ವಂದನೆ ರಂಗ ವಂದನೆ ಎನ್ನ ತಂದೆ ಬಾಲಕೃಷ್ಣ ನವನೀತ ಚೋರ, ಎನ್ನ ತಂದೆ ಬಾಲಕೃಷ್ಣ ನವನೀತ ಚೋರ. ವಂದನೆ ರಂಗ ವಂದನೆ ವಂದನೆ ರಂಗ ವಂದನೆ. ಗಲಿ ಗಲಿ ಗಲಿರೆಂಬ ಪೊನ್ನಂದುಗೆ ಗಜ್ಜೆ, ಗಲಿ ಗಲಿ ಗಲಿರೆಂಬ ಪೊನ್ನಂದುಗೆ ಗಜ್ಜೆ, ಹೊಳೆ ಹೊಳೆ ಹೊಳೆವ ಪಾದವನೂರುತ್ತ, ಹೊಳೆ ಹೊಳೆ ಹೊಳೆವ ಪಾದವನೂರುತ್ತ, ನಲಿ ನಲಿದಾಡುವ ಉಂಗುರು ಅರಳೆಲೆ, ನಲಿ ನಲಿದಾಡುವ ಉಂಗುರು ಅರಳೆಲೆ, ತಳ ತಳ ಹೊಳೆಯುತ ಶ್ರೀಕೃಷ್ಣ ಬಂದ, ತಳ ತಳ ಹೊಳೆಯುತ ಶ್ರೀಕೃಷ್ಣ ಬಂದ. ವಂದನೆ ರಂಗ ವಂದನೆ ವಂದನೆ ರಂಗ ವಂದನೆ ವಂದನೆ ರಂಗ ವಂದನೆ. ನನ್ನ ಮಗ ಏನು ಮಾಡಿದ? ನಿನ್ನ ಮಗ ಏನು ಮಾಡಿದ ಗೊತ್ತಾ ನಿನಗೆ? ಹಾಲ ಮಾರಲು ಹೋದರೆ ನಿನ್ನಯ್ಯ ಕಂದ ದಾರಿಗಟ್ಟವ ಕಟ್ಟಿದ, ಹಾಲ ಮಾರಲು ಹೋದರೆ ನಿನ್ನಯ್ಯ ಕಂದ ದಾರಿಗಟ್ಟವ ಕಟ್ಟಿದ, ಹಾಲ ಸುಂಕವ ಬೇಡಿ
ಬೇಡಿ ಕೋಲದಿ ಅಡ್ಡಗಟ್ಟಿ ಬಾಲೆಯ ಸೆಳಕೊಂಡು ಹೇಳದೋಡಿದ ಕೃಷ್ಣ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ. ನನ್ನವ್ವ ತಾಯೇ, ನಿನ್ನ ಮಗನ ಉಪಟಳ ತಾಳಲಾಗುತ್ತಿಲ್ಲ. ಅವನಿಗೆ ನೀನು ಬುದ್ಧಿ ಕಲಿಸುತ್ತೆಯೋ ಅಥವಾ ನಾವೇ ಕಲಿಸಬೇಕಾ? ನಾನು ಅವನಿಗೆ ಬುದ್ಧಿ ಕಲಿಸುತ್ತೇನೆ. ಇದಕ್ಕೇನು ಕಡಿಮೆ ಇಲ್ಲ. ನೀನಾಗೆ ಬುದ್ಧಿ ಕಲಿಸುತ್ತೇವೋ ಅಥವಾ ನಾವೇ ಕಲಿಸಬೇಕು ಅವನಿಗೆ? ನಾನು ಅವನಿಗೆ ಬುದ್ಧಿ ಕಲಿಸುತ್ತೇನೆ. ನೀವಿನ್ನು ಹೋಗಿ ಯಾವಾಗ ಕೇಳಿದ್ರು ಇದೇ ರೀತಿಯಾಗಿ ಹೇಳುದು. ವೈರಿಶೇಷವನ್ನು ಅಳಿಸುವುದಕ್ಕಾಗಿ ಕಂಸ ಪೂತನೆಯನ್ನ ಕಳುಹಿಕೊಟ್ಟ. ಪೂತನೆ ಹತಳಾಗಿ ಹೋದಳು. ಇನ್ನು ಸಕಟಾಸುರ, ಭಕ, ಪ್ರಲಂಬಾಸುರ, ಕೇಶಿ, ಅಘಾವಸುರ ಮೊದಲಾಗಿರುವಂತಹ ಘೋರ ರಕ್ಕಸರನ್ನ, ಪಟುಪಟ ವೀರರನ್ನ ಅಟ್ಟಿದ್ದಾನೆ. ತನ್ನ ವೈರಿಶೇಷ ಉಳಿಯಬಾರದು ಎಂದು ಅವರೆಲ್ಲರನ್ನ ಕೊಂದು ಮುಗಿಸಿದ್ದಾನೆ ಕೃಷ್ಣ. ಕೃಷ್ಣನ ಬಾಲ ಲೀಲೆಯನ್ನ ಕಂಡು ನಂದ ಗೋಕುಲದಲ್ಲಿ ಆನಂದ ಪರವಶರಾಗಿ ಜನರು ಸಂತೋಷದಿಂದ ಕುಣಿದಾಡುತ್ತಾ ಇದ್ದಾರೆ. ಸ್ವತಃ ಕೃಷ್ಣನ ತಾಯಿ ಯಶೋದೆ ತನ್ನ ಮಗನ ಬಾಯಲ್ಲಿ ಬ್ರಹ್ಮಾಂಡವನ್ನೇ ಕಂಡು ಪರಮಾಶ್ಚರ್ಯದಿಂದ ಕರ ಮುಗಿದು ಭುವಿಗಿಳಿದಂತಹ ಭಗವಂತ, ನೀನು ನನ್ನ ಮಡಿಲಲ್ಲಿ ಬೆಳೆಯುವುದಕ್ಕೆ ಬಂದೆಯ ತಂದೆ ಎಂದು ಆನಂದ ಪರವಶಳಾಗಿ ಕೃಷ್ಣನನ್ನ ಬೆಳೆಸುತ್ತಾ ಇದ್ದಾಳೆ. ಅವನ ಬಾಲ ಲೀಲೆ ನಂದ ಗೋಕುಲದಲ್ಲಿ ನಲಿದಾಡುವಂತಹ ಸಂಭ್ರಮ ಎಲ್ಲ ಜನರ ಕಣ್ತುಂಬಿತು. ಪ್ರತಿಯೊಬ್ಬರೂ ಕೃಷ್ಣನಿಗೆ ಕರಮುಗಿದು ಕೃಷ್ಣ ನೀನೇ ಪರಮಾತ್ಮ ಎಂದು ಅವನನ್ನ ಆರಾಧಿಸುತ್ತಿದ್ದಾರೆ, ಆನಂದದಿಂದ ಆಡುತ್ತಿದ್ದಾರೆ, ಓಡುತ್ತಿದ್ದಾರೆ, ಕೃಷ್ಣನನ್ನ ನೋಡಿ ಸಂತೋಷ ಪಡುತ್ತಿದ್ದಾರೆ. ಮುಂದೇನು ಮಾಡಿದ ಕಂಸ ಎನ್ನುವುದನ್ನು ನೋಡಿ. ಗಲಿ ಗಲಿ ಗಲಿರೆಂಬ ಒಂದೊಂದು ಗೈಗೆ ಗಲಿ ಗಲಿ ಗಲಿರೆಂಬ ಒಂದೊಂದು
ತುಗೆ ಗೆಜ್ಜೆ ಹೊಳೆ ಹೊಳೆ ಹೊಳೆವ ಪಾದವನೂರುತ ಹೊಳೆ ಹೊಳೆ ಹೊಳೆವ ಪಾದವನೂರುತ ನಲಿ ನಲಿದಾಡುವ ಗುರುವರಳೆಲೆ ನಲಿ ನಲಿದಾಡುವ ಗುರುವರಳೆಲೆ ತಳ ತಳ ಹೊಳೆಯುತ ಶ್ರೀಕೃಷ್ಣ ಬಂದ ತಳ ತಳ ಹೊಳೆಯುತ ಶ್ರೀಕೃಷ್ಣ ಬಂದ ಬಂದನೇನೇ ರಂಗ ಬಂದನೇನೇ ಬಂದನೇನೇ ರಂಗ ಬಂದನೇನೇ ಎನ್ನ ತಂದೆ ಬಾಲಕೃಷ್ಣ ನವನೀತ ಚೋರ ಎನ್ನ ತಂದೆ ಬಾಲಕೃಷ್ಣ ನವನೀತ ಚೋರ ಬಂದನೇನೇ ರಂಗ ಬಂದನೇನೇ ಬಂದನೇನೇ ರಂಗ ಬಂದನೇನೇ ರಂಗ ಬಂದನೇನೇ ರಂಗ ಬಂದನೇನೇ ಕಾಪಾಡಿ ಅವು ಅವು ಅಮ್ಮ ಕಾಪಾಡಿ 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 ಯಾರು ಹೆದರದಿರಿ, ನಾ ಇದ್ದೇನೆ. ನಾನು ನಿಮ್ಮನ್ನು ಕಾಪಾಡುತ್ತೇನೆ. ಬಾಲ್ಯದಲ್ಲಿಯೇ ಕೃಷ್ಣ ಶಿಷ್ಟರನ್ನ ಸಂರಕ್ಷಿಸುತ್ತಾ ತನ್ನ ಬಂಧು ಬಳಗದವರನ್ನ ಗೋಪಿಕಾ ಸ್ತ್ರೀಯರನ್ನ ಗೋಪಿಕಾ ಮಕ್ಕಳೊಂದಿಗೆ ಆಟ ಆಡುತ್ತಾ ಬಂದಿರುವಂತಹ ದುಷ್ಟ ರಕ್ಕಸರನ್ನೆಲ್ಲ ಸಂಹಾರ ಮಾಡುತ್ತಾ ಮುಂದೆ ಸಾಗಿದ್ದಾನೆ. ನಂದ ಗೋಕುಲದಲ್ಲಿ ಮಹತ್ತರವಾದಂತಹ ಕಾಳಿಂಗನನ್ನ ಮರ್ದಿಸಿ ಹೆಡೆಯನ್ನ ಮೆಟ್ಟಿ ಕುಣಿದಾಡಿದ್ದಾನೆ ಕೃಷ್ಣ. ಅವನ ಆ ಒಂದು ದೃಶ್ಯವನ್ನ ಕಣ್ತುಂಬಿಕೊಂಡಂತಹ ಜನರು ಕೃಷ್ಣ ಪರಮಾತ್ಮ ಎಂದು ಕರಮುಗಿದು ಬೇಡಿದ್ದಾರೆ. ಹಾಗೆಂದ ಮಾತ್ರಕ್ಕೆ ಮಧುರೈಯಲ್ಲಿರುವಂತಹ ಕಂಸನಿಗೆ ದುಶ್ಶಬ್ದವಾಗಿದ್ದಾನೆ ಕೃಷ್ಣ. ಎಷ್ಟು ಹೊತ್ತಿಗೆ ಅವನನ್ನು ಕೊಂದು ಕಳೆಯುತ್ತೇನೆ, ನನ್ನ ಮೃತ್ಯು ರೂಪಿ ನಾಶವಾಗಬೇಕು ಎಂದು ಬಯಸಿ ಕಳುಹಿಕೊಟ್ಟಂತಹ ಪಟುಬಟ ವೀರರೆಲ್ಲರೂ ಅಳಿದು ಹೋದರು. ಮುಂದೇನು ಎನ್ನುವುದನ್ನು ನೋಡಿ ಕಥೆಯನ್ನು ಅವಲೋಕಿಸಿದಾಗ ಹೃದಯ ತಲ್ಲೊಳಿಸುತ್ತದೆ.
ಮೈ ನಡುಗುತ್ತದೆ. ಪೂತನೆಯನ್ನ ಕೊಂದು ಪ್ರಲಂಬ ಶಕಟ ಎಲ್ಲರನ್ನ ಕೊಂದು ಮುಗಿಸಿದರು. ಕೈ ಎತ್ತು ಹೊಡೆಯಬೇಕೆನ್ನುವಷ್ಟರಲ್ಲಿ ಮಾಯೆಯಾಗಿ ನಿನ್ನ ಪಾಲಿನ ತುತ್ತನ್ನು ನಂದ ಗೋಕುಲದಲ್ಲಿ ನನ್ನ ವೈರಿ ಏನು ಮಾಡಲಿ ಸಾವಿಗಾಗಿ ಅಂಜನೆ ಅಲ್ಲಿ ಆಗದಿರುವವರನ್ನ ಇಲ್ಲಿ ಕರೆಸಿಕೊಳ್ಳುತ್ತೇನೆ. ಹೌದು ಯಾರಲ್ಲಿ ಅಕ್ರೂರನ್ನ ಈ ಕಡೆ ಕರೆಸಿ. ಮಹಾರಾಜ, ಅಕ್ರೂರ ಯಾಕಾಗಿ ನನ್ನನ್ನು ಬರ ಹೇಳಿದ್ದೀಯ? ಬುದ್ಧಿಯಲ್ಲಿ ಚತುರಮತಿ ನೀನು, ಶಕ್ತಿಯಲ್ಲಿ ಪ್ರಪಂಚವನ್ನೇ ಗೆದ್ದವನು ನಾನು. ಆದರೆ ಅಕ್ರೂರ, ನನ್ನ ಮೃತ್ಯುವನ್ನ ಗೆಲ್ಲಲಾಗಲಿಲ್ಲ ಅಕ್ರೂರ. ಮಹಾರಾಜ, ಅಕ್ರೂರ ಮೃತ್ಯುವನ್ನು ಗೆದ್ದವರಿದ್ದಾರೆಯೇ? ನನಗೆ ಮೃತ್ಯು ಎಂಥುವುದರಿಂದಲೇ ಎಂದು ತಿಳಿದಿದೆಯಲ್ಲ. ಆ ದೃಷ್ಟಿಯಲ್ಲಿ ನೀನು ಭಾಗ್ಯಶಾಲಿ. ಅಂದರೆ ಹುಟ್ಟಿದ ಮನುಷ್ಯನಿಗೆ ಮರಣ ಯಾವಾಗ, ಯಾರಿಂದ, ಎಲ್ಲಿ ಅಂತ ಯಾರಿಗೂ ತಿಳಿದಿರುವುದಿಲ್ಲ ಮಹಾರಾಜ. ಆದರೆ ಅದು ನಿನಗೆ ತಿಳಿದಿದೆ. ಅವನು ಸಾಮಾನ್ಯ ಮನುಷ್ಯನಲ್ಲ. ಧರಣಿಯ ಭಾರವನ್ನ ಇಳುಹಲು ಭೂಮಿಗೆ ಬಂದ ಭಗವಂತ ಆತ ಮಹಾರಾಜ. ಮೇಲಾಗಿ ನಿನಗೆ ಹತ್ತಿರದ ಸಂಬಂಧಿ ಅವನು. ನಿನ್ನ ಸಹೋದರಿಯ ಪುತ್ರ ಕಂಸ ಮಹಾರಾಜನ ಒಳಿಯ ಅವನು. ಆತನೇ ಅವನು ಬೇರಾರೂ ಅಲ್ಲ. ಭಕ್ತರನ್ನ ಸಲಹುವುದಕ್ಕಾಗಿ ಭೂಮಿಯಿಂದ ಧರೆಗಿಳಿದು ಬರುವಂತ ಆತ ಮಹಾರಾಜ. ಅವನಾರೇ ಆಗಿರಲಿ ಅಕ್ರೂರ, ಅವನನ್ನ ಇಲ್ಲಿ ಕರೆಸುವ ಆಸೆಯಾಗಿದೆ. ಯಾಕೆ 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 ಅಲ್ಲಿ ಸಾಯಿಸಲು ಸಾಧ್ಯವಾಗದೆ ಹೋದವರನ್ನ ಇಲ್ಲಿ ಕರೆಸಿಕೊಳ್ಳುವ ಆಸೆ. ಅವನು ಸುಮ್ಮನೆ ಬರುವನೆ. ಗೊತ್ತು, ಸುಮ್ಮನೆ ಬರಲಾರ. ಅಕ್ರೂರ, ನಾಡದು ಚತುರ್ದಶಿಯ ದಿನ ಬಿಲ್ಲ ಹಬ್ಬ. ಆ ಬಿಲ್ಲ ಹಬ್ಬಕ್ಕೆ ಕರೆಸಿ ಅವರನ್ನ ಲೋಕೋತ್ತರ ವೀರನಾಗಿ ಜನ್ಮವೆತ್ತಿದ್ಯಾ ನೀನು. ಜಾತಸ್ಯ ಮರಣಂ ಧ್ರುವಂ ಎನ್ನುವಂತೆ ಹುಟ್ಟಿದ ಮನುಷ್ಯ ಸಾಯಲೇಬೇಕಪ್ಪ. ಸಾವನ್ನೇ ಜಯಿಸುತ್ತೇನೆ ಎನ್ನುವುದು ನಿನ್ನ ಭ್ರಮೆ ಕಂಸ. ಅಕ್ರೂರ, ಮನುಷ್ಯ ಹುಟ್ಟಿದ ಮೇಲೆ ತಾನು ಎಷ್ಟು ದಿನ ಬದುಕಿದೆ ಅನ್ನೋದಕ್ಕಿಂತ ಮಿಗಿಲಾಗಿ ಬದುಕಿದಷ್ಟು ದಿನ ಏನನ್ನು ಸಾಧಿಸಿದ ಅನ್ನೋದು ಮುಖ್ಯ. ಮಹಾರಾಜ, ಆತನೇ ಪರಮಾತ್ಮ, ಆತನಿಂದಲೇ ತನಗೆ ಮರಣ ಅಂತ ಗೊತ್ತಾದಾಗಲೂ ಅವನನ್ನ ಇಲ್ಲಿಗೆ ಕರೆಸುವುದು ಮನೆ ಬಾಗಿಲಿಗೆ ಮೃತ್ಯುವನ್ನು ಆಹ್ವಾನಿಸಿದಂತ. ನಾನು ನಿನ್ನನ್ನು ಬರ ಹೇಳಿದ್ದು ನಿನ್ನಿಂದ ಬುದ್ಧಿ ಮಾತನ್ನು ಹೇಳಿಸಿಕೊಳ್ಳಲಿಕ್ಕಲ್ಲ ಕ್ರೂರ. ಇದು ರಾಜಾಜ್ಞೆ ನಿನಗೆ. ಆತುರದ ನಿರ್ಧಾರ ಮಾಡಲಿಲ್ಲ. ನಿನಗೆ ಹಿರಿಯವನಾಗಿ ನಾನು ಒಂದು ಸಲಹೆ ನೀಡುತ್ತಿದ್ದೇನೆ. ಇಲ್ಲ, ಯಾವುದೇ ಕಾರಣಕ್ಕೂ ಇನ್ನೂ
ಇನ್ನೊಮ್ಮೆ ಆಲೋಚನೆ ಮಾಡು. ಇಲ್ಲ, ನಿನ್ನ ಬುದ್ಧಿ ಮಾತುಗಳು ಬೇಕಾಗಿಲ್ಲ ಕ್ರೂರ. ಇಲ್ಲ ಕ್ರೂರ, ನಾನು ರಾಜಾಜ್ಞೆ ಕೊಡ್ತಾ ಇದ್ದೀನಿ. ಹೋಗಿ ಜಾತಸ್ಯ ಮರಣಂ ಧ್ರುವ. ವಿಜಯ ಲಲಾಟವನ್ನೆತ್ತಿದ್ದವಲ್ಲ ಈ ಮಹಾಮಲ್ಲ. ಕಂಸನಿಗೂ ಸಾವಿನ ಭಯ. ಅಡಿ ಇಟ್ಟರೆ ನಡುಗುವುದು ಭೂಮಿ, ಕಾರೆತ್ತರೆ ಬಾಗುವುದು ಬಾನು. ಅಂಥವುದರಲ್ಲಿ ನನಗೂ ಸಾವಿನ ಭಯವೇ. ಬಂದನೇ ರಂಗ, ಬಂದನೇ ರಂಗ, ಬಂದನೇ ರಂಗ, ಬಂದನೇ ಬಂದನೇ ರಂಗ, ಬಂದನೇ ಎನ್ನ ತಂದೆ ಬಾಲಕೃಷ್ಣ ನವನೀತ ಚೋರ, ಎನ್ನ ತಂದೆ ಬಾಲಕೃಷ್ಣ ನವನೀತ ಚೋರ. ಬಂದನೇ ರಂಗ, ಬಂದನೇ ಬಂದನೇ ರಂಗ, ಬಂದನೇ ಗಲಿ ಗಲಿ ಗಲಿರೆಂಬ ಪೊನ್ನಂದುಗೆ ಗಜ್ಜೆ, ಗಲಿ ಗಲಿ ಗಲಿರೆಂಬ ಪೊನ್ನಂದುಗೆ ಗಜ್ಜೆ. ಹೊಳೆ ಹೊಳೆ ಹೊಳೆವ ಪಾದವನೂರುತ, ಹೊಳೆ ಹೊಳೆ ಹೊಳೆವ ಪಾದವನೂರುತ. ನಲಿ ನಲಿದಾಡುವ ಉಂಗುರು ಹರಳೆಲೆ, ನಲಿ ನಲಿದಾಡುವ ಉಂಗುರು ಹರಳೆಲೆ. ತಳ ತಳ ಹೊಳೆಯುತ ಶ್ರೀಕೃಷ್ಣ ಬಂದ, ತಳ ತಳ ಹೊಳೆಯುತ ಶ್ರೀಕೃಷ್ಣ ಬಂದ. ಬಂದನೇ ರಂಗ, ಬಂದನೇ ಬಂದನೇ ರಂಗ, ಬಂದನೇ ಎನ್ನ ತಂದೆ ಬಾಲಕೃಷ್ಣ ನವನೀತ ಚೋರ. ಬಂದನೇ ರಂಗ, ಬಂದನೇ ಬಂದನೇ ರಂಗ, ಬಂದನೇ ರಂಗ, ಬಂದನೇ ರಂಗ, ಬಂದನೇ. ಅಲ್ಲಿ ನೋಡಲು ಕೃಷ್ಣ ಮಹಾರಾಜನಿಂದ ನಂದಗೋಕುಲದಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನ ನೋಡುವ ಭಾಗ್ಯ ನನ್ನ ಪಾಲಿಗೆ ಒದಗಿ ಬಂದಿತ್ತು. ಯಮುನಾ ನದಿಯ ತೀರವನ್ನ ದಾಟಿದ್ದೇನೆ. ದಾಟಿದ ತಕ್ಷಣ ನನ್ನ ಮೈ ಮನ ಪುಳಕಿತಗೊಂಡಿತ್ತು. ಮಹಾಪ್ರಭು ಪುಳಕಿತಗೊಂಡಿತ್ತು. ಆ ಚಿನ್ಮಯ ಮೂರ್ತಿಯನ್ನ ನೋಡಿ ನನ್ನ ಜೀವನವನ್ನ ಸಾರ್ಥಕಪಡಿಸಿಕೊಳ್ಳುವ ಭಾಗ್ಯ ನನ್ನ ಪಾಲಿಗೆ ಒದಗಿ ಬಂದಿತ್ತಲ್ಲ ಪರಮಾತ್ಮ. ನಾನೇ ಧನ್ಯ ಪರಮಾತ್ಮ, ನಾನೇ ಧನ್ಯ, ನಾನೇ ಧನ್ಯ. ಕೃಷ್ಣ
ಅಲ್ಲಿ ನೋಡಲು ಕೃಷ್ಣ, ಇಲ್ಲಿ ನೋಡಲು ಕೃಷ್ಣ, ಎಲ್ಲೆಲ್ಲಿ ನೋಡಿದರು ಜಗದೊಡೆಯ ಶ್ರೀ ಕೃಷ್ಣ. ಅಲ್ಲಿ ನೋಡಲು ಕೃಷ್ಣ, ಇಲ್ಲಿ ನೋಡಲು ಕೃಷ್ಣ, ಎಲ್ಲೆಲ್ಲಿ ನೋಡಿದರು ಜಗದೊಡೆಯ ಶ್ರೀ ಕೃಷ್ಣ. ಅಲ್ಲಿ ನೋಡಲು ಕೃಷ್ಣ, ಇಲ್ಲಿ ನೋಡಲು ಕೃಷ್ಣ. ಕೃಷ್ಣ ಕೃಷ್ಣ ಕೃಷ್ಣ. ಇದು ನನ್ನ ಭ್ರಮೆ. ಇಲ್ಲ ಇಲ್ಲ, ಅವನ ನಾಮಸ್ಮರಣೆಯನ್ನ ಮಾಡುತ್ತಾ ಮುಂದೆ ಸಾಗುತ್ತೇನೆ. ದೇವಕಿಯ ಕಂದ ದೇವ ಗೋವಿಂದ, ದೇವಕಿಯ ಕಂದ ದೇವ ಗೋವಿಂದ, ನಂದನಂದನ ಬಂದ ಸೌಭಾಗ್ಯ ತಂದ, ನಂದನಂದನ ಬಂದ ಸೌಭಾಗ್ಯ ತಂದ, ದೇವಕಿಯ ಕಂದ ದೇವ ಗೋವಿಂದ, ನಂದನಂದನ ಕಂದ ಸೌಭಾಗ್ಯ ತಂದ. ಅಲ್ಲಿ ನೋಡಲು ಕೃಷ್ಣ, ಇಲ್ಲಿ ನೋಡಲು ಕೃಷ್ಣ, ಎಲ್ಲೆಲ್ಲಿ ನೋಡಿದರು ಜಗದೊಡೆಯ ಶ್ರೀ ಕೃಷ್ಣ. ಅಲ್ಲಿ ನೋಡಲು ಕೃಷ್ಣ, ಕೃಷ್ಣ 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 ಕೃಷ್ಣ. ಕೃಷ್ಣ ನಾಮಸ್ಮರಣೆಯನ್ನ ಮಾಡುತ್ತಾ ಮುಂದೆ ಸಾಗುತ್ತೇನೆ. ಅದು 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 ಅಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಬಿಂಬ ಪ್ರಜ್ವಲಿಸುತ್ತಿದೆ. ಕೃಷ್ಣ ಕೃಷ್ಣ ಕೃಷ್ಣ. ಕೃಷ್ಣ ಪರಮಾತ್ಮ ಅತಿ ಎತ್ತರದ ಪೀಠದಲ್ಲಿ ವಿರಾಜಮಾನನಾಗಿ ಕಂಗೊಳಿಸುತ್ತಿದ್ದಾನೆ. ಕೃಷ್ಣ ಅಜ್ಜಯ್ಯ, ಯಾಕೆ ಭಾವುಕರಾಗಿದ್ದೀರಿ? ಮಧುರೆಯಲ್ಲಿ ಎಲ್ಲವೂ ಕ್ಷೇಮ ತಾನೇ? ಮಧುರೆಯಲ್ಲಿ ಮಧುರೆಯಲ್ಲಿ ಎಲ್ಲರೂ ಕ್ಷೇಮವಾಗಿದ್ದಾರೆ. ಕೃಷ್ಣ ಅಜ್ಜಯ್ಯ, ಅನಿರೀಕ್ಷಿತವಾಗಿ ನಿಮ್ಮ ಆಗಮನ, ಇದಕ್ಕೆ ಕಾರಣವೇನು ಅಜ್ಜಯ್ಯ? ಕೃಷ್ಣ ನಿಮ್ಮನ್ನ ನಿಮ್ಮನ್ನ ಮಧುರೆಗೆ ಕರೆದೊಯ್ಯಲು ಬಂದಿದ್ದೇನೆ ಮಹಾಪ್ರಭು. ಅಜ್ಜಯ್ಯ,
ಖಚಿತವಾಗಿ ಹೇಳುತ್ತೇನೆ ಮಕ್ಕಳೇ. ಏನು ಅಂತ ಹೇಳಲಿ ಮಕ್ಕಳೇ ನಾನು? ಮಧುರೆಯಲ್ಲಿ ಅಜ್ಜ ಉಗ್ರಸೇನ, ಅಜ್ಜಿ ರುಚಿಮತಿ, ನಿನ್ನ ತಂದೆ ವಸುದೇವ, ತಾಯಿ ದೇವಕಿ ಇವರೆಲ್ಲರೂ ಕತ್ತಲೆಯ ಬದುಕನ್ನ ಕಳೆಯುತ್ತ ಕಾರಾಗೃಹದಲ್ಲಿ ವಾಸವಾಗಿದ್ದರೆ ಕೃಷ್ಣ, ರಕ್ಷಿಸು ಗೋವಿಂದ, ರಕ್ಷಿಸು. ಅದು ಅಲ್ಲದೆ ಸಜ್ಜನರಾದ ಯಾದವರು ಭಯಭೀತರಾಗಿ ಓಡಿ ಹೋಗುತ್ತಿದ್ದಾರೆ ಕೃಷ್ಣ. ನಿಮ್ಮ ಮಾವ ಕಂಸ ಮಧುರೆಯಲ್ಲಿ ತಾನಾಗಿ ಬೆಳೆಯುತ್ತಿದ್ದಾರೆ ಕೃಷ್ಣ. ನಾನು ಸುಮ್ಮನೆ ಬಂದಿಲ್ಲ ಮಕ್ಕಳೇ. ನಿಮ್ಮ ಮಾವ ಕಂಸ ಮಧುರೆಗೆ ಬಿಲ್ಲು ಹಬ್ಬಕ್ಕೆ ಬರಬೇಕು ಅಂತ ಆಜ್ಞೆ ಮಾಡಿದ್ದಾನೆ. ನಿಮ್ಮ ಮಾವ ಕಂಸ. ನೀವು ಅಳುವುದೇಕೆ? ಯಾವ ಯಾವ ಸಂದರ್ಭಕ್ಕೆ ಯಾವ ಯಾವ ಕಾರ್ಯಗಳು ನಡೆಯಬೇಕು ಅದು ನಡೆಯಲೇಬೇಕು. ನಾಳೆಯೇ ಮಧುರೆಗೆ ಬರುತ್ತೇವೆ. ಕೃಷ್ಣ, ಮಧುರೆಗೆ ಬಿಲ್ಲು ಹಬ್ಬದ ನೆವದಲ್ಲಿ ನಿಮ್ಮನ್ನ ಕೃಷ್ಣ ನಿಮ್ಮನ್ನ ಕೊಲ್ಲುವ ಪ್ರಯತ್ನ ಮಾಡ್ತಾ ಇದ್ದಾರೆ ಕೃಷ್ಣ. ಅವರವರ ಪಾಪ ಕರ್ಮಗಳನ್ನು ಅವರವರೇ ಅನುಭವಿಸುತ್ತಾರೆ. ನಾಳೆಯೇ ಮಧುರೆಗೆ ಬರುತ್ತೇವೆ. ಅಚ್ಚಯ್ಯ, ಚಿಂತಿಸಿ ಫಲವಿಲ್ಲ. ಮಧುರೆಯಿಂದ ಬಂದ ತಾವು ತುಂಬಾ ದಣಿದಿದ್ದೀರಿ. ಬನ್ನಿ ಅಜ್ಜಯ್ಯ, ವಿಶ್ರಾಂತಿ ತೆಗೆದುಕೊಳ್ಳಿ. ನಂದಗೋಕುಲಕ್ಕೆ ಬಂದ ಅಕ್ರೂರನಿಗೆ ಅಭಯವನ್ನು ನೀಡಿದಂತಹ ಶ್ರೀಕೃಷ್ಣ ಪರಮಾತ್ಮ ಮಧುರೆಗೆ ನಾವು ಬರುತ್ತೇವೆ ಎಂದು ಅಭಯವಿಟ್ಟಿದ್ದಾನೆ, ಮಾತು ಕೊಟ್ಟಿದ್ದಾನೆ. ಅದೇ ಪ್ರಕಾರ ಕೃಷ್ಣ ಬಲರಾಮರು ಹೊರಟು ನಿಂತಾಗ ಗೋಪಿಕಾ ಸ್ತ್ರೀಯರು ಬಂದು ತಡೆದು, ಕೃಷ್ಣ ನಮ್ಮನ್ನು ಬಿಟ್ಟು ಹೋಗಬೇಡ, ಯಾವಾಗ ಬರ್ತೀಯ, ನಿನ್ನನ್ನು ಬಿಟ್ಟು ನಮಗೆ ಉಳಿಯಲಿಕ್ಕೆ ಆಗುವುದಿಲ್ಲ ಎಂದು ಹೇಳಿದಾಗ ಅತಿ ಬೇಗ ನಾನು ಬರುತ್ತೇನೆ ಎಂದು ಅವರಿಗೆ ಅಭಯವನ್ನ ನೀಡಿ ತಮಗೆ ಬೇಕಾಗಿರುವಂತಹ ಹಾಲು, ಮೊಸರು, ಇನ್ನು ಆಹಾರದ ವಸ್ತುವನ್ನು ಸಂಗ್ರಹಿಸಿಕೊಂಡು ಮಧುರೆಗೆ ಪ್ರಯಾಣ ಬೆಳೆಸಿದ್ದಾರೆ. ದಾರಿಯ ಮಧ್ಯದಲ್ಲಿ ಸಿಕ್ಕಿರುವಂತಹ ಕುಬ್ಜೆಯ ಡೊಂಕನ್ನು ತಿದ್ದಿದ್ದಾರೆ. ಹಾಗೆ ಮುಂದೆ ಪ್ರಯಾಣ ಬೆಳೆಸಿದಾಗ ಮಾರ್ಗ ಮಧ್ಯದಲ್ಲಿ ಸಿಕ್ಕವನೇ ರಾಜರಜಕ. ನಾನು ಯಾರು ಅಂತ ನಿಮಗೆ ಪರಿಚಯ ಆಯ್ತು. ನಿಮಗೆ ಪರಿಚಯ ಆಗಿರ್ಲಿಕ್ಕಿಲ್ಲ. ನಾವು ಏನಿದ್ರು ದೊಡ್ಡ ದೊಡ್ಡ ಜನಕ್ಕೆ ಪರಿಚಯ. ನಾವು ಮಹಾರಾಜರ ಬಟ್ಟೆ ಮಡಿ ಮಾಡುವವರು ಅಂತ ಕೀಳಾಗಿ ನೋಡಬೇಡಿ. ನಿಮ್ಮೆಲ್ಲರ ಬಟ್ಟೆ ಮಡಿ ಮಾಡುವ ಮಡಿವಾಳನಲ್ಲ ನಾನು. ನನ್ನ ಬಟ್ಟೆಯನ್ನು ನಾನು ಮಡಿ ಮಾಡಿಕೊಳ್ಳುವುದಿಲ್ಲ. ನನ್ನ ಬಟ್ಟೆಯನ್ನು ನನ್ನ ಹೆಂಡತಿಯೇ ಮಡಿ ಮಾಡುವುದು. ನಾನು ಮಹಾರಾಜರ ಬಟ್ಟೆ ಮಾತ್ರ ಮಡಿ ಮಾಡುವ ಮಡಿವಾಳ. ನಮ್ಮ ವಾಹನ ನಿಮ್ಮೆಲ್ಲರ ವಾಹನಕ್ಕಿಂತ ಭಾರ ಹೊರುವ ವಾಹನವೇ ನಮ್ಮ ವಾಹನ. ಅದು ಕತ್ತೆ. ಕತ್ತೆ ಅಂತ ಎಲ್ಲ ಕತ್ತೆನೂ ಭಾರ ಹೊರಲು ಸಾಧ್ಯ ಇಲ್ಲ. ಕತ್ತೆಗೆ ಹುಟ್ಟಿದ ಕತ್ತೆ ಮಾತ್ರ ಭಾರ ಹೊರಲು ಸಾಧ್ಯ. ಅದೇ ಕುದುರೆಗೆ ಹುಟ್ಟಿದ ಕತ್ತೆ ಅದು ಭಾರ ಹೊರಲು ಸಾಧ್ಯ ಇಲ್ಲ. ನಮ್ಮ ವಾಹನ ಕತ್ತೆಗೆ ಹುಟ್ಟಿದ ಕತ್ತೆ. ನಮ್ಮ ಮಹಾರಾಜರು
ಸಿಂಹಾಸನ, ನಾವು ಕುಳಿತುಕೊಳ್ಳುವುದು ಶಿಲಾಸನ. ಮಹಾರಾಜರು ಸಿಂಹಾಸನದ ಮೇಲೆ ಕುಂತು ಕುಂತು ಬಿಸಿಯಾಗಬಹುದು, ಆದರೆ ನಮ್ಮ ಶಿಲಾಸನ ಬಿಸಿಯಾಗೋಕೆ ಸಾಧ್ಯ ಇಲ್ಲ. ಒಂದು ವೇಳೆ ಬಿಸಿ ಆಯ್ತು ಅಂದ್ರು ಅಲ್ಲೇ ನೀರು ಹಾಕೊಳ್ಳೋದು, ಕುಂತ್ಕೊಳ್ಳೋದು, ಬಟ್ಟೆ ತೊಳೆಯೋದೇ ನಮ್ಮ ಕೆಲಸ. ಅದಕ್ಕಾಗಿ ಶುಭ್ರವಾದ ನೀರನ್ನು ಹುಡುಕುತ್ತಾ ಬಂದಿದ್ದೇನೆ. ಮೊಳೆ ಹೊಯ್ದು ಹೊಯ್ದು ಎಲ್ಲಿ ನೋಡಿದ್ರು ಕೆಂಪು ನೀರೇ, ಶುಭ್ರವಾದ ನೀರೇ ಸಿಗ್ತಾ ಇಲ್ಲ. ಅದು ಅಲ್ಲಿ ಶುಭ್ರವಾದ ನೀರು ಹರಿಯುತ್ತಾ ಇದೆ. ಅಲ್ಲಿ ಹೋಗಿ ಮ್ಯಾಲೂ ತೊಳೆಯೋದೆ, ಕೆಳಗೂ ತೊಳೆಯೋದೆ ಬಟ್ಟೆಯನ್ನ. ಅಲ್ಲಿ ಹೋಗಿ ಬಟ್ಟೆ ಮಡಿ ಮಾಡಿ ಬರುತ್ತೇನೆ. ನಾವು ಈಗ ಬಂದು ನಿಂತಿರುವುದೇ ಮಧುರಾ ನಗರದ ಗಡಿ ಪ್ರದೇಶ. ಅಣ್ಣ, ಈಗ ಇಲ್ಲೊಂದು ವಿಶೇಷವಾದ ಘಟನೆಯೊಂದು ನಡೆಯುತ್ತಿದೆ. ಅಗೋ, ಅಲ್ಲಿ ನೋಡು, ಒಬ್ಬ ಮಡಿವಾಳ ಬಟ್ಟೆಯನ್ನು ಮಡಿ ಮಾಡುತ್ತಿದ್ದಾನೆ. ಹೌದು ಕೃಷ್ಣ, ನಮ್ಮ ಬಟ್ಟೆಯೂ ತೊಳೆಯುವಂತಾಗಿದೆ. ನಿಧಾನವಾಗಿ ಹೋಗಿ ನದಿ ತೀರಕ್ಕೆ ಹೋಗಿ ನಮ್ಮ ವಸ್ತುವನ್ನು ಬದಲಾಯಿಸಿಕೊಳ್ಳೋಣ. ಬಾ ಅಣ್ಣ, ಹೋಗೋಣ. ಇಬ್ರು ಗುರಾಯಿಸ್ತ್ರಿ, ಇಬ್ಬರದು ಕಣ್ಣು ಕಿತ್ತು ಕೈಲಿ ಕೊಟ್ಬಿಡ್ವೆ. ನಾವೇನು ಸಾಮಾನ್ಯ ಜನ ಅಂತ ತಿಳ್ಕೊಂಡಿದ್ದೀರ ನೀವು? ಓಹೋ, ನೀವು ಅಷ್ಟೊಂದು ದೊಡ್ಡ ಜನನಾ? ನಿಮ್ಮಲ್ಲಿ ಅದೇನು ವಿಶೇಷತೆ ಇದೆಯೋ? ನಾವು ಬಟ್ಟೆ ಮಡಿ ಮಾಡುವರು ಮಹಾರಾಜರದು. ಓಹೋ, ಗೊತ್ತಾಯ್ತು ಗೊತ್ತಾಯ್ತು. ಕೃಷ್ಣ ಮಡಿವಾಳ. ಏನ ಮಡಿವಾಳ ಅಂದರೆ ಕೇವಲ ಮಡಿವಾಳನಲ್ಲ, ರಾಜ ರಜಕ. ಓಹೋ, ಮಡಿವಾಳ. ಓ ಮಡಿವಾಳ, ನಮ್ಮ ಬಟ್ಟೆಯೂ ಕೊಳೆಯಾಗಿದೆ. ನಿನ್ನಲ್ಲಿರುವ ಮಡಿ ಬಟ್ಟೆಯನ್ನು ನಮಗೆ ಕೊಟ್ಟು ನಮ್ಮ ಬಟ್ಟೆಯನ್ನು ನೀನು ತೆಗೆದುಕೋ. ನಿನಗೆ ಬಟ್ಟೆ ಕೊಡಬೇಕಾ? ಅದು ನೀವು ತೊಡುವ ಬಟ್ಟೆಯಲ್ಲ, ನಮ್ಮ ಮಹಾರಾಜರು ತೊಡುವ ಬಟ್ಟೆ. ಅದನ್ನು ಕೊಡಲು ನಿಮಗೆ ಸಾಧ್ಯವಿಲ್ಲ. ನೀನು ಕೊಡದೇ ಇದ್ದರೆ ನಾವು ಬಿಡಲು ಸಾಧ್ಯವಿಲ್ಲ. ನೀವು ಹೇಗೆ ನನ್ನಿಂದ ಕಿತ್ತುಕೊಳ್ಳುತ್ತಾರೆ ನಾನು ನೋಡುತ್ತೇನೆ. ನಾನು ಕೊಡಲು ಸಾಧ್ಯವಿಲ್ಲ. ನಮ್ಮ ಹತ್ತಿರ ಹಠ ಸಲ್ಲದು. ಒಳ್ಳೆಯ ಮಾತಿನಿಂದ ಕೇಳುತ್ತಿದ್ದೇನೆ, ಬಟ್ಟೆ ಕೊಡು. ದೂರ ನಿಲ್ಲು, ದೂರ ನಿಲ್ಲು. ನಾನು ಬಟ್ಟೆ ಕೊಡಲು ಸಾಧ್ಯವಿಲ್ಲ. ನೀನು ನನ್ನಿಂದ ಹೇಗೆ ಕಟ್ಟಿಸಿಕೊಳ್ಳುತ್ತಾನೆ ನಾನು ನೋಡುತ್ತೇನೆ. ನನ್ನ ಭುಜ ಬಲದ ಪರಾಕ್ರಮದಿಂದ ಕುಟ್ಟಿ ಕುಟ್ಟಿ ಕೊಲೆ ಮಾಡಿಬಿಡುತ್ತೇನೆ. ಯಾರನ್ನು ಯಾರು ಕೊಲ್ಲುವರೋ ನಾನು ನೋಡುತ್ತೇನೆ. ಬಟ್ಟೆ ಕೊಡು. ಕೊಡೋದಿಲ್ಲ. ಬಟ್ಟೆ ಕೊಡು. ಕೊಡೋ. ಬಟ್ಟೆ ಬೇಕಾ? ಬಟ್ಟೆ ಬೇಕಾ? ಅಣ್ಣ, ಬಟ್ಟೆ ಕೊಡ. ಕೊಡ. ಬಟ್ಟೆ ಬೇಕಾ? ಕೊಡ. ಬೇಕಾ? ಕೊಡ. ಬಟ್ಟೆ ಬೇಕಾ? ಹಠ ಮಾಡಬೇಡಿ. ಬಟ್ಟೆ ಬೇಕಾ? ಕೊಡು.
ಕರಿಯ ಮಡುಹಿದವರು ಅಗಸನನ್ನು ಕರಿಯ ಮಡುಹಿದರು ಅಗಸನನ್ನು ಹರ 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 ಇದೇನು ತಿರೆ ತಿರುಗುತ್ತಿದೆ ಇದೇನು ತಿರೆ ತಿರುಗುತ್ತಿದೆ ವಿಭ್ರಮವು ಮನಸ್ಸಿಗೆ ಅರಿಯದಾದೆನು ವ್ಯರ್ಥದಿ ಭರಿಸಿದರಳರನು ಪುರಂದರರ ಕಾಟವೇ ಅಕ್ರೂರನನ್ನ ಕಳಿಸಿದೆ. ಬಂದ ಬಲರಾಮ ಕೃಷ್ಣರು ಅಗಸನನ್ನ ಮಡುಹಿದರು, ಕುಬ್ಜೆಯ ಡೊಂಕನ್ನ ತಿದ್ದಿದರು, ವಲಯ ಪೀಡೆ ಆನೆಯನ್ನ ಕೊಂದೇ ಬಿಟ್ಟರು. ಅದೇ ಅದು ಪೂಜೆಗಿಟ್ಟ ಧನುರ್ಭಂಗ. ಅಪ್ಪ ಅಪ್ಪ ಸುರ ನರರೇ ಬೆರಗಾಗಿ ಭೂಮಂಡಲವೇ ಎದುರಾಗಲೇ ಅಳುಕುವ ಎದೆಯೇ ನನ್ನದು. ಬರಲಿ ರಾಮಕೃಷ್ಣರು, ಚಾಣೂರ ಮುಷ್ಟಿಗರ ಯಾರಲ್ಲೇ ಚಾಣೂರ ಮುಷ್ಟಿಗರನ್ನ ಬಾಗಿಲಲ್ಲಿ ಭದ್ರವಾಗಿ ನಿಲ್ಲಲು ಹೇಳಿ. ಮುಂದೇನು ಕಾದಿದೆಯೋ ಕಾದು ನೋಡುತ್ತೇನೆ. ಬೀದಿಗೆ ಎದುರು ನಿಲ್ಲುವ ಈ ಮಹಾಮಲ್ಲ.
ಸಿಂಹದಂತೆಯೇ ಶೂರತನದಲ್ಲಿ ಎರಗಿದ ಶ್ರೀಕೃಷ್ಣ ಮದ ಗಜ ಮುಷ್ಟಿಕ ಚಾಣೂರರನ್ನು ವರ್ತಿಸಿದ ಕೃಷ್ಣ ಸಿಂಹದಂತೆಯೇ ಶೂರತನದಲ್ಲಿ ಎರಗಿದ ಶ್ರೀಕೃಷ್ಣ ಸಿಂಹದಂತೆಯೇ ಶೂರತನದಲ್ಲಿ ಎರಗಿದ ಶ್ರೀಕೃಷ್ಣ ಮರ್ತಿಸಿದ ಕೃಷ್ಣ ಮರ್ತಿಸಿದ ಕೃಷ್ಣ ಮರ್ತಿಸಿದ ಕೃಷ್ಣ ಮಾವ ಕಂಸ ಕಳಿಸಿರುವಂತ ಚಾಣೂರ ಮುಷ್ಟಿಕರನ್ನು ಕುಟ್ಟಿ ಪುಡಿ ಮಾಡಿದ್ದೇವೆ. ಈಗ ನಮ್ಮ ನಡೆ ನೇರ ಮಾವನ ಅರಮನೆಗೆ. ಅಂದು ಬಂದಿದೆ ಅಂತ್ಯದ ದಿನ ಕೃಷ್ಣನ ಈ ರೂಪದಿ ಅಂದು ಬಂದಿದೆ ಅಂತ್ಯದ ದಿನ ಕೃಷ್ಣನ ಈ ರೂಪದಿ ಅಂತಕನೇ ಇಂಥ ಅರೆದಿದ್ರೆ ದುಸ್ವಪ್ನ ಅದು ಅಣ್ಣನ ಬೈಗೆ ಮೆಟ್ಟಿ ಕೆಂಪು ಹೂಮಾಲೆಯನ್ನ ಕೊರಳಲ್ಲಿ ಧರಿಸಿ ಹೀರಾಯಮಾನವಾದ ಕತ್ತೆಯ ಮೇಲೆ ದಕ್ಷಿಣಾಭಿಮುಖವಾಗಿ ನನ್ನ ಪಯಣ ದಕ್ಷಿಣದ ದಿಕ್ಕು ಯಮನ ದಿಕ್ಕು ದಕ್ಷಿಣದ ದಿಕ್ಕು ಶಮರದ ದಿಕ್ಕು ಅಂದರೆ ಕಂಸ ನಿನ್ನ ಸಾವು ನಿನ್ನ ಮೃತ್ಯು ನಿನ್ನ ಮನೆ ಬಾಗಿಲಿಗೆ ಅಯ್ಯೋ ಸಾವೇ ಎಂಥ ನೋವೇ ಅಯ್ಯೋ ಸಾವೇ ಎಂಥ ನೋವೇ ಎಷ್ಟು ಘೋರ ವಿರೂಪವು ಅಯ್ಯೋ ಸಾವೇ ಎಂಥ ನೋವೇ ಎಷ್ಟು ಘೋರ ವಿರೂಪವು ಜೀವ ಹಿಂಡುವ ಅಂತ್ಯದ ಕ್ಷಣ ಜೀವ ಹಿಂಡುವ ಅಂತ್ಯದ ಕ್ಷಣ ಬಿಡದೆ ಕಾಡಿದೆ ಜೀವನ ಅಂದು ಬಂದಿದೆ ಅಂತ್ಯದ ದಿನ ಕೃಷ್ಣನ ಈ ರೂಪದಿ ಅಂತಕನೇ ಇಂಥ ರೂಪವ ಅಂತಕನೇ ಇಂಥ ರೂಪವ ಧರಿಸಿ ನಿಂತಾನೆ ಸನಿಹದಿ ಅಂದು ಬಂದಿದೆ ಅಂತ್ಯದ ದಿನ ಕೃಷ್ಣನ ಈ ರೂಪದಿ
ಇಲ್ಲಿಯೇ ಸಾವು ನನಗೆ ಬಂತೆ, ಸಾವಿನೊಳಗೆ ನಾನೇ, ನನ್ನೊಳಗೆ ಸಾವೇ. ಅಪ್ಪ, ಇಲ್ಲ, ನನ್ನ ಅಧಿದೇವರಾದ ಪರಮೇಶ್ವರನನ್ನ ಆರಾಧಿಸ್ತಾ ಈ ದಿನ ರಾತ್ರಿ ಕಳೆಯುತ್ತೇನೆ. ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಅದು ಬೆಳಗಾಗುತ್ತದೆ, ಬೆಳಗಾಗುತ್ತದೆ. ಕೃಷ್ಣ ಬಲರಾಮರು ಬಂದರೆ ಬಂದರೆ ಶ್ರೀ ಕೃಷ್ಣ ಅಲ್ಲಿ ನೋಡು ಕೃಷ್ಣ. ಇವತ್ತು ಇವತ್ತು ಬಲರಾಮ ಕೃಷ್ಣನಿಗೆ ಹಬ್ಬ. ಶಿವಾಯ ಓಂ ನಮಃ ಶಿವಾಯ. ಮಾವಯ್ಯ ಮಾವಯ್ಯ, ಯಾರು ನೀವು? ಯಾರು ನೀವು? ನಾನಿನ್ನ ಮಾವನಲ್ಲ, ನನ್ನ ಬಾಲ್ಯ ಶತ್ರುಗಳು. ಬನ್ನಿ, ಕೊಂದು ಮುಗಿಸ್ತೇನೆ ನಿಮ್ಮನ್ನ. ಬನ್ನಿ. ಬರಬೇಕಂತ ಬಂದವರು ನಾವಲ್ಲ, ಬರುವ ಹಾಗೆ ಮಾಡಿದವರು ನೀವು ಮಾವಯ್ಯ. ಹೌದು, ಬರುವ ಹಾಗೆ ಮಾಡಿದ್ದೇನೆ. ಬರಬೇಕು, ಇಲ್ಲಿಯೇ ನಿಮ್ಮನ್ನ ಮುಗಿಸಬೇಕು, ಇಲ್ಲಿಯೇ ನಿಮ್ಮ ಮುಗಿಸಬೇಕೆಂದು ಇಲ್ಲಿಗೆ ಕಳಿಸಿಕೊಂಡಿದ್ದೇನೆ. ಬನ್ನಿ. ಬರುವ ಹಾಗೆ ಮಾಡಿದ್ದು ತುಂಬಾ ಒಳ್ಳೆದಾಯಿತು. ಪಾಪ ರಾಜ್ಯಭಾರ ಮಾಡಿ ತುಂಬಾ ದಣಿದಿದ್ದೀರಿ. ಬನ್ನಿ ಮಾವ, ಕುಳಿತುಕೊಳ್ಳಿ. ಹೌದು ಅಣ್ಣ, ಬಾ ಮಾವನ ಸೇವೆ ಮಾಡೋಣ. ಬಾ. ರಾಮ ಕೃಷ್ಣ ರಾಮ ರಾಮ. ಯಾಕಿಷ್ಟು ಕೋಪ ನಿಮಗೆ? ನಾವು ನಿಮ್ಮ ಅಳಿಯಂದಿರಲ್ಲವೇ? ಇಲ್ಲ, ನೀವು ನನ್ನ ಅಳಿಯಂದಿರಲ್ಲ. ನಾವು ನಿಮ್ಮ ಮಾವನಲ್ಲ, ನೀವು ನನ್ನ ಶತ್ರುಗಳು. ನಿಮಗೆ ಶತ್ರುಗಳಾಗೋಕೆ ಹೇಗೆ ಸಾಧ್ಯ? ನಾವು ಎಲ್ಲರೂ ಅಲ್ಲವೇ? ನನ್ನ ಅಗಸನನ್ನು ಯಾಕೆ ಕೊಂದರೆ? ಶಕಡನನ್ನು ಯಾಕೆ ಕೊಂದರೆ? ಪೂಸರಿಯನ್ನು ಯಾಕೆ ಕೊಂದರೆ? ಹೌದು ಮಾವ, ನಾವು ನಿಮ್ಮ ಹಿತವರು. ನಿಮ್ಮ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದು ನಮ್ಮ ಧರ್ಮವಲ್ಲವೇ? ಕೃಷ್ಣ, ನೀವು ನನ್ನ ವೈರಿಗಳು, ನಮ್ಮ ಹಿತೈಷಿಗಳಲ್ಲ. ನಿಮ್ಮನ್ನ ಈಗ ಕೊಂದು ಮುಗಿಸ್ತೇನೆ. ರಾಮ ರಾಮ ಇಲ್ಲ, ನಿಮ್ಮೊಂದಿಗೆ ಮುಷ್ಟಿ ಯುದ್ಧ ಸಲ್ಲ. ನಿಮ್ಮೊಂದಿಗೆ ನನ್ನ ಆದಿದೇವ ಪರಮೇಶ್ವರನಿಂದ ದಾನವಾದ ವಜ್ರಾಯುಧವಿದೆ. ವಜ್ರಾಯುಧದೊಂದಿಗೆ ಬನ್ನಿ.
ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಮ ಧರ್ಮಸ್ಯ ಸಂಭವಾನಿ ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ ಸಂಭವಾನಿ ಯುಗೇ ಯುಗೇ. ದುಷ್ಟ ಕಂಸನ ವಧೆಯಾಯಿತು. ಕಾರಾಗೃಹದಲ್ಲಿರುವಂತಹ ದೇವಕಿ ವಸುದೇವ ದೇವಕಿಯರನ್ನ ಬಿಡಿಸಿದ್ದಾನೆ ಕೃಷ್ಣ. ಉಗ್ರಸೇನ ಭೂಪಾಲಕ ಮತ್ತು ರುಚಿಮತೀ ದೇವಿಯರನ್ನ ಬಿಡಿಸಿ ಉಗ್ರಸೇನ ಭೂಪಾಲನಿಗೆ ಮಧುರೆಯ ಪಟ್ಟಾಭಿಷೇಕವನ್ನು ಮಾಡಿದ್ದಾನೆ ಶ್ರೀಕೃಷ್ಣ. ಜನಸ್ತೋಮವೆಲ್ಲರೂ ಹರ್ಷದಿಂದ ಕುಣಿದಾಡಿದ್ದಾರೆ. ಭಯದಿಂದ ಬದುಕುತ್ತಿರುವಂತಹ ಮಧುರೆಯ ಪ್ರಜಾ ಪರಿವಾರದವರು ನಲಿದಾಡಿದರು. ಕಂಸನ ವಧೆಯಾಯಿತು. ಸಂತೋಷದಿಂದ ಕೃಷ್ಣನನ್ನ ಕೊಂಡಾಡಿದರು. ಸರ್ವರಿಗೂ ಶುಭವಾಗಲಿ, ಸರ್ವರಿಗೂ ಸನ್ಮಂಗಲ ಉಂಟಾಗಲಿ. ಶ್ರೀಕೃಷ್ಣಾರ್ಪಣಮಸ್ತು.